ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಆಲ್ರೆಡಿ 4 ಮಾಡೆಲ್ಸ್ನ ಒನ್ ಶಾರ್ಟಲ್ಲಿ ಮುಗಿಸಿದ್ವಿ. ಇವಾಗ ಮಾಡ್ಯೂಲ್ 5 ಕೂಡ ಒನ್ ಶಾರ್ಟಲ್ಲಿ ಮುಗಿಸೋಣ. ಮತ್ತು ತುಂಬ ಇಂಟ್ರೆಸ್ಟಿಂಗ್ ಮತ್ತು ಅಪ್ಲಿಕೇಶನ್ಸ್ ಲೆವೆಲಲ್ಲಿ ಈ ಒಂದು ಮಾಡ್ಯೂಲ್ ಇದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಬನ್ನಿ ಒಂದೊಂದಾಗೆ ನಾವು ನೋಡ್ತಾ ಹೋಗೋಣ. ಜಸ್ಟ್ ನಾನು ಕಾನ್ಸೆಪ್ಟ್ನ ನಿಮಗೆ ನೀಟಾಗಿ ಹೇಳ್ಕೊಡ್ತೀನಿ. ಸೊ ಇದೇ ಎಲ್ಲ ಟಾಪಿಕ್ಸ್ ಆಲ್ಮೋಸ್ಟ್ ಇದ್ರಲ್ಲಿ ಕವರ್ ಆಗಿದೆ. ಸೊ ನಿಮ್ಗೆ ಏನೇ ಕ್ವೆಶನ್ಸ್ ಬಂದರೂ ಕೂಡ ನಾನು ಹೇಳಿದ್ನ ನೀವು ಬರೆದ್ರೆ ಸಾಕು, ಆರಾಮಾಗಿ ನಿಮಗೆ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಮತ್ತು ಡಯಾಗ್ರಾಮ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಡಯಾಗ್ರಾಮ್ಸ್ನ ನೋಡ್ಕೊಳ್ಳಿ. ಸೊ ನಾನು ಹೇಳೋದನ್ನ ನೀವು ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಬನ್ನಿ ಗೈಸ್, ಒಂದೊಂದಾಗೆ ನಾವು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಫಸ್ಟಿಗೆ ಬಯೋ ಪ್ರಿಂಟಿಂಗ್. ಸೊ ಬಯೋ ಪ್ರಿಂಟಿಂಗ್ ಅಂದರೆ ಏನು? ಇವಾಗ ನಮ್ಗೆ ಆಲ್ರೆಡಿ ಗೊತ್ತು ನಾರ್ಮಲ್ ಪ್ರಿಂಟರ್ ಏನು ಮಾಡುತ್ತೆ ಅಂತ. ಸೊ ಇವಾಗ ನಾರ್ಮಲ್ ಪ್ರಿಂಟರ್ ಏನು ಮಾಡುತ್ತೆ? ವರ್ಡ್ಸು ಮತ್ತು ಪಿಕ್ಚರ್ಸ್ನ ಪ್ರಿಂಟ್ ಮಾಡುತ್ತೆ ಅಲ್ವಾ? ಏನನ್ನ ಯೂಸ್ ಮಾಡಿಕೊಂಡು? ಇಂಕ್ನ ಯೂಸ್ ಮಾಡಿಕೊಂಡು. 3D ಪ್ರಿಂಟರ್ ಏನು ಮಾಡುತ್ತೆ? ಪ್ಲಾಸ್ಟಿಕ್ ಆಬ್ಜೆಕ್ಟ್ಸ್ನ ಲೇಯರ್ ಬೈ ಲೇಯರ್ ಏನು ಮಾಡುತ್ತೆ? ಪ್ರಿಂಟ್ ಮಾಡುತ್ತೆ. ಸೊ ದಿಸ್ ಇಸ್ ವಾಟ್ 3D ಪ್ರಿಂಟರ್ ಡೂ. ಆಮೇಲೆ ಇದೇ ಬಯೋ ಪ್ರಿಂಟರ್ ಏನು ಮಾಡುತ್ತೆ ಅಂದರೆ, ಸೊ ಇವಾಗ ಟಿಶ್ಯೂಸು, ಆರ್ಗನ್ಸ್ನ ಲೇಯರ್ ಬೈ ಲೇಯರ್ ಆಗಿ ಪ್ರಿಂಟ್ ಮಾಡುತ್ತೆ. ಯಾವುದನ್ನ ಯೂಸ್ ಮಾಡಿಕೊಂಡು? ಲಿವಿಂಗ್ ಸೆಲ್ಸ್ನ ಯೂಸ್ ಮಾಡಿಕೊಂಡು. ಅರ್ಥ ಆಯ್ತಲ್ವಾ? ದಟ್ ಇಸ್ ಕಾಲ್ಡ್ ಆಸ್ ಬಯೋ ಪ್ರಿಂಟಿಂಗ್. ನಮಗೆ ಮತ್ತೆ ಏನಕ್ಕೆ ಈ ಬಯೋ ಪ್ರಿಂಟಿಂಗ್ ಬೇಕು? ಏನಕ್ಕೆ ಬೇಕು ಅಪ್ಪ ಅಂತ ಅಂದರೆ, ಇವಾಗ ತುಂಬ ಜನಕ್ಕೆ ಇವಾಗ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಬೇಕಾಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಕಿಡ್ನಿ ಫೇಲ್ಯೂರ್ ಆಗಿರ್ಬೋದು, ಲಿವರ್ ಡ್ಯಾಮೇಜ್ ಆಗಿರ್ಬೋದು, ಹಾರ್ಟ್ ಡಿಸೀಸಸ್ ಇರ್ಬೋದು, ಅಥವಾ ಸ್ಕಿನ್ ಏನಾದರೂ ಬರ್ನ್ ಆಗಿರ್ಬೋದು. ಓಕೆನಾ? ಆರ್ಗನ್ ಡೋನರ್ಸ್ ಒಬ್ಬರೇ ಇದ್ರೆ ಸಾಕಾಗೋದಿಲ್ಲ. ಅದಕ್ಕೆ ಸೈಂಟಿಸ್ಟ್ ಏನು ಮಾಡಿದ್ರು ಅಂದರೆ ಬಯೋ ಪ್ರಿಂಟಿಂಗ್ ಅನ್ನೋ ಕಾನ್ಸೆಪ್ಟ್ನ ಡೆವಲಪ್ ಮಾಡಿದ್ರು. ಓಕೆನಾ? ಇದರಿಂದ ನಾವೇನು ಮಾಡ್ಬೋದು? ಟಿಶ್ಯೂಸ್ ಆಗಲಿ, ಆರ್ಗನ್ಸ್ ಆಗಲಿ ಲ್ಯಾಬ್ರೇಟರಿಯಲ್ಲಿ ನಾವು ಕ್ರಿಯೇಟ್ ಮಾಡ್ಬೋದು. ಓಕೆನಾ? ಸೊ ಇದೇನು ಮಾಡುತ್ತೆ ಅಂದರೆ ಆರ್ಗನ್ ಶಾರ್ಟೇಜ್ನ ರೆಡ್ಯೂಸ್ ಮಾಡುತ್ತೆ ಅಷ್ಟೇ. ಸೊ ದಿಸ್ ಇಸ್ ಅಬೌಟ್ ಬಯೋ ಪ್ರಿಂಟಿಂಗ್. ಅರ್ಥ ಆಯ್ತಲ್ವಾ? ವಾಟ್ ಈಸ್ ಬಯೋ ಪ್ರಿಂಟಿಂಗ್ ಮತ್ತು ಏನಕ್ಕೆ ಬಯೋ ಪ್ರಿಂಟಿಂಗ್ ಬೇಕು ಅಂತ. ಸೊ ಇವಾಗ ನಾವು ಹಂಗೆ ಕಂಪ್ಯಾರಿಸನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ಕಂಪ್ಯಾರಿಸನ್ ಬಂದ್ಬಿಟ್ಟು ಫಸ್ಟಿಗೆ ಇಲ್ಲಿ ಹೇಳ್ಬೇಕು ಅಂದರೆ, ಇದು ಪ್ಲಾಸ್ಟಿಕ್ಸ್ನ ಪ್ರಿಂಟ್ ಮಾಡುತ್ತೆ. ಯಾವುದು? 3D. ಇದೇನು ಮಾಡುತ್ತೆ? ಲಿವಿಂಗ್ ಆರ್ಗನ್ಸು ಅಥವಾ ಟಿಶ್ಯೂಸ್ನ ಪ್ರಿಂಟ್ ಮಾಡುತ್ತೆ. ಆಮೇಲೆ ಇಲ್ಲಿ ಯಾವ ಮೆಟೀರಿಯಲ್ಸ್ನ ಯೂಸ್ ಮಾಡ್ತೀರಾ ಅಂತ ಅಂದರೆ, ಇಲ್ಲಿ ಪ್ಲಾಸ್ಟಿಕ್ ಫಿಲಾಮೆಂಟ್ ಅಥವಾ ರೇಸಿನ ಯೂಸ್ ಮಾಡ್ತೀರಾ. ಇಲ್ಲಿ ಔಟ್ಪುಟ್ ಬಂದು ನಾನ್ ಲಿವಿಂಗ್ ಆಬ್ಜೆಕ್ಟ್ ಆಗಿರುತ್ತೆ, ಇಲ್ಲಿ ಟಿಶ್ಯೂ ಅಥವಾ ಆರ್ಗನ್ ಆಗಿರುತ್ತೆ. ಆಮೇಲೆ ಯಾವ ಫೀಲ್ಡಲ್ಲಿ ಯೂಸ್ ಆಗುತ್ತೆ ಅಂದರೆ, ಇಂಜಿನಿಯರಿಂಗ್ ಅಥವಾ ಡಿಸೈನಲ್ಲಿ ಯೂಸ್ ಆಗುತ್ತೆ. ಇದು ಮೆಡಿಕಲ್ ಮತ್ತು ಹೆಲ್ತ್ ಕೇರ್ ಆ ಒಂದು ಡೊಮೈನಲ್ಲಿ ಯೂಸ್ ಆಗುತ್ತೆ. ಓಕೆನಾ? ದಿಸ್ ಇಸ್ ಅ ಸ್ಮಾಲ್ ಕಂಪ್ಯಾರಿಸನ್ ಬಿಟ್ವೀನ್ ದ 3D ಪ್ರಿಂಟರ್ಸ್ ಅಂಡ್ ದ ಬಯೋ ಪ್ರಿಂಟರ್ಸ್. ಸೊ ಇವಾಗ ನಾವು ಬಯೋ ಇಂಕ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇವಾಗ ಈ ಬಯೋ ಇಂಕ್ ಅಂದರೆ ಇದು ಒಂದು ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಅಂತಾನೆ ಹೇಳ್ಬೋದು. ಈ ಒಂದು BTU ಎಕ್ಸಾಮ್ ಅಲ್ಲಿ ಬಯೋ ಇಂಕ್ ಬಗ್ಗೆ ಕೇಳ್ತಾರೆ. ಓಕೆನಾ? ಬಯೋ ಇಂಕ್ ಬಂದು ಒಂದು ಸ್ಪೆಷಲ್ ಮೆಟೀರಿಯಲ್. ಓಕೆನಾ? ಸೊ ದಟ್ ವಿಲ್ ಬಿ ಯೂಸ್ ಬೈ ದ ಬಯೋ ಪ್ರಿಂಟರ್ಸ್. ಅರ್ಥ ಆಯ್ತಲ್ವಾ? ಬಯೋ ಇಂಕ್ ಅಂದರೆ ಇವಾಗ ಮಾಮೂಲಿ ಇವಾಗ ಪ್ರಿಂಟರಿಗೆ ಹೆಂಗೆ ಇಂಕ್ ಬೇಕೋ ಪ್ರಿಂಟ್ ಮಾಡೋದಕ್ಕೆ, ಹಂಗೇನೆ ಬಯೋ ಪ್ರಿಂಟರಿಗೆ ಬಯೋ ಇಂಕ್ ಬೇಕಾಗುತ್ತೆ ಆ ಒಂದು ಟಿಶ್ಯೂಸ್ ಅಥವಾ ಸ್ಪೆಷಲ್ ಮೆಟೀರಿಯಲ್ಸ್ಗಳನ್ನ ಪ್ರಿಂಟ್ ಮಾಡೋದಕ್ಕೆ. ಓಕೆನಾ? ಸೊ ದಟ್ ಇಸ್ ವಾಟ್. ಸೊ ಇಟ್ ಈಸ್ ಲೈಕ್ ನಾರ್ಮಲ್ ಪ್ರಿಂಟರಲ್ಲಿ ಇಂಕ್ ಬೇಕು, ಬಯೋ ಪ್ರಿಂಟರಲ್ಲಿ ಬಯೋ ಇಂಕ್ ಬೇಕಷ್ಟೇ. ಸೊ ವಾಟ್ ಆರ್ ದ ಬಯೋ ಇಂಕ್ಸ್ ಆರ್ ಮೇಡ್ ಅಪ್ ಆಫ್? ಈ ಒಂದು ಬಯೋ ಇಂಕ್ಸ್ ಹೆಂಗೆ ಮಾಡಿರ್ತಾರೆ ಅಂತ ಅಂದರೆ, ಸೊ ಯೂಶುವಲ್ ಆಗಿ ಈ ಒಂದು ಬಯೋ ಇಂಕಲ್ಲಿ ಲಿವಿಂಗ್ ಸೆಲ್ಸ್, ಆಮೇಲೆ ನ್ಯೂಟ್ರಿಯೆಂಟ್ಸ್, ಹೈಡ್ರೋಜೆಲ್ಸು, ಬಯೋ ಮೆಟೀರಿಯಲ್ಸ್ ಇದೆಲ್ಲ ಇರುತ್ತೆ ಬಯೋ ಇಂಕಲ್ಲಿ. ಓಕೆನಾ? ಸೊ ದಿಸ್ ಹೆಲ್ಪ್ಸ್ ದ ಸೆಲ್ಸ್ ಟು ಸ್ಟೇ ಅಲೈವ್ ಅಂತಾನೆ ಹೇಳ್ಬೋದು. ಅಂದರೆ ಈ ಒಂದು ಬಯೋ ಇಂಕಿಂದ ನಾವೇನು ಮಾಡ್ಬೋದು? ಸೆಲ್ಸ್ ಎಲ್ಲ ಆಕ್ಟಿವ್ ಅಥವಾ ಅಲೈವ್ ಆಗಿ ಇರುತ್ತೆ. ಓಕೆ, ಸೊ ಇವಾಗ ಬಯೋ ಪ್ರಿಂಟಿಂಗ್ ಮೆಟೀರಿಯಲ್ಸ್ಗಳು ಯಾವ್ಯಾವು ಅಂತ ನಾವು ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ ಹೈಡ್ರೋಜೆಲ್ಸ್ ಬಂದ್ಬಿಟ್ಟು ಸಾಫ್ಟ್ ಆಗಿರುತ್ತೆ ಮತ್ತು ಜೆಲ್ಲಿ ಲೈಕ್ ಮೆಟೀರಿಯಲ್ಸ್. ಓಕೆನಾ? ಆಮೇಲೆ ಇದರಲ್ಲಿ ತುಂಬ ಲಾಟ್ ಆಫ್ ವಾಟರ್ ಕಂಟೆಂಟ್ ಇರುತ್ತೆ. ಯಾವುದರಲ್ಲಿ? ಹೈಡ್ರೋಜೆಲ್ಸಲ್ಲಿ. ಓಕೆನಾ? ಥಿಂಕ್ ಇಟ್ ಈಸ್ ಲೈಕ್ ಅ ಜೆಲ್ಲಿ ಆರ್ ಎ ಆಲಿವರ್ ಜೆಲ್. ಸೊ ಅದೇ ಥರ ಕಾಣಿಸುತ್ತೆ ನೋಡೋದಕ್ಕೂ. ಓಕೆನಾ? ಸೊ ಯಾಕೆ ಈ ಒಂದು ಹೈಡ್ರೋಜೆಲ್ನ ಯೂಸ್ ಮಾಡ್ತಾರೆ ಅಂದರೆ, ಇವಾಗ ಲಿವಿಂಗ್ ಸೆಲ್ಸು ಔಟ್ಸೈಡ್ ಅಂದರೆ ಇವಾಗ ಗಾಳಿಯಲ್ಲಿ ಜಾಸ್ತಿ ಹೊತ್ತಿರೋದಿಲ್ಲ. ಓಕೆನಾ? ಅದಕ್ಕೆ ವಾಟರ್ ಬೇಕಾಗತ್ತೆ. ಈ ಹೈಡ್ರೋಜೆಲ್ ಏನು ಮಾಡುತ್ತೆ? ವಾಟರ್ ಕೊಡುತ್ತೆ, ಅದಕ್ಕೆ ಸಪೋರ್ಟ್ ಮಾಡುತ್ತೆ, ಆಮೇಲೆ ಅದಕ್ಕೆ ಬೇಕಂತಂತ ನ್ಯೂಟ್ರಿಯೆಂಟ್ಸ್ ಕೂಡ ಕೊಡುತ್ತೆ. ಓಕೆನಾ? ಇದರಿಂದ ಏನಾಗುತ್ತೆ? ಸೆಲ್ಸ್ ಜೀವಂತವಾಗಿರುತ್ತೆ. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ಅಬೌಟ್ ಹೈಡ್ರೋಜೆಲ್. ಸೊ ಇದ್ರಲ್ಲಿ ಯಾವ ಥರ ವರ್ಕಿಂಗ್ ಇರತ್ತೆಪ್ಪ ಅಂತ ಅಂದರೆ, ಸೊ ಇವಾಗ ಸೆಲ್ಸ್ನ ನೀವು ಹೈಡ್ರೋಜೆಲ್ ಅಲ್ಲಿ ಮಿಕ್ಸ್ ಮಾಡಿದಾಗ ಈ ಮಿಕ್ಸ್ಚರ್ನ ನಾವು ಬಯೋ ಇಂಕಾಗಿ ಯೂಸ್ ಮಾಡ್ಕೊತೀವಿ. ಎಲ್ಲಿ? ಬಯೋ ಪ್ರಿಂಟರ್ಸ್ ಅಲ್ಲಿ. ಸೊ ದಿಸ್ ಇಸ್ ಒನ್ ಆಫ್ ದ ಬಯೋ ಪ್ರಿಂಟಿಂಗ್ ಮೆಟೀರಿಯಲ್. ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು
ಸೆಲ್ ಲ್ಯಾಂಡನ್ ಅಗ್ರಿಗೇಟ್ಸ್ ಅಂತ. ವಾಟ್ ಡಸ್ ದ ಸೆಲ್ ಲ್ಯಾಂಡನ್ ಮೀನ್? ಸೊ ಸೆಲ್ ಲ್ಯಾಂಡನ್ ಅಂದ್ರೆ ಸೊ ಅದರಲ್ಲಿ ಲಿವಿಂಗ್ ಸೆಲ್ಸ್ ಇರುತ್ತೆ ಅಂತ. ಸೆಲ್ ಲ್ಯಾಂಡನ್ ಅಂತ ಅಂದ್ರೆ ಅದರಲ್ಲಿ ಲಿವಿಂಗ್ ಸೆಲ್ಸ್ ಇದೆ ಅಂತ ಅರ್ಥ. ಅಗ್ರಿಗೇಟ್ ಅಂತ ಅಂದ್ರೆ ಇಟ್ ಈಸ್ ಎ ಗ್ರೂಪ್ ಆರ್ ದ ಕಲೆಕ್ಷನ್, ಅದನ್ನ ನಾವು ಅಗ್ರಿಗೇಟ್ ಅಂತ ಕರಿತೀವಿ. ಸೊ ಜನರಲ್ ಆಗಿ ಸೆಲ್ ಲ್ಯಾಂಡನ್ ಅಗ್ರಿಗೇಟ್ಸ್ ಅಂತ ಅಂದ್ರೆ ಇಟ್ ಈಸ್ ಅ ಗ್ರೂಪ್ ಆಫ್ ಲಿವಿಂಗ್ ಸೆಲ್ಸ್ ಅಂತ ಅರ್ಥ. ಅಂದ್ರೆ ಒಂದ್ ಸೆಲ್ಸ್ ಇನ್ನೊಂದ್ ಸೆಲ್ಸ್ಗೆ ಕನೆಕ್ಟ್ ಆಗಿರುತ್ತೆ, ಅದನ್ನ ನಾವು ಏನಂತ ಹೇಳ್ಬೋದು, ಸೆಲ್ ಲ್ಯಾಂಡನ್ ಅಗ್ರಿಗೇಟ್ಸ್ ಅಂತ ಕರಿತೀವಿ. ಸೊ ಈ ಒಂದು ಕ್ಲಸ್ಟರ್ನ ಅಥವಾ ಈ ಒಂದು ಗ್ರೂಪ್ ಆಫ್ ಲಿವಿಂಗ್ ಸೆಲ್ಸ್ನ ನಾವೇನ್ ಮಾಡ್ತೀವಿ, ಬಯೋ ಇಂಕ್ ಆಗಿ ಯೂಸ್ ಮಾಡ್ಕೊಂತೀವಿ. ಯಾವ್ದ್ರಲ್ಲಿ? ಬಯೋ ಪ್ರಿಂಟರ್ಸ್ ಅಲ್ಲಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು DECM. ವಾಟ್ ಇಸ್ ದಿಸ್ DECM? ಡಿಸೆಲ್ಯುಲರೈಸ್ಡ್ ಎಕ್ಸ್ಟ್ರಾ ಸೆಲ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ. ಸೊ ಇದು ಕೇಳಿಸ್ಕೊಳ್ಳೋದಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗಿದೆ, ಬಟ್ ಇಟ್ ಇಸ್ ಸಿಂಪಲ್. ಓಕೆನಾ? ಸಿ, ಇವಾಗ ನಮ್ಮ ಬಾಡಿಯಲ್ಲಿ ಸೆಲ್ಸ್ಗಳೇನು ಯಾವಾಗಲೂ ಫ್ಲೋ ಆಗ್ತಾ ಇರಲ್ಲ ಫ್ರೀ ಆಗಿ ಅಲ್ವಾ, ಅದು ಕೂಡ ಒಂದು ಸಪೋರ್ಟಿಂಗ್ ಮೆಟೀರಿಯಲ್ಸ್ ಮೇಲೆ ಕೂತ್ಕೊಳ್ಳುತ್ತೆ. ಓಕೆನಾ? ಸೊ ಈ ಒಂದು ಸಪೋರ್ಟಿಂಗ್ ಮೆಟೀರಿಯಲ್ನ ನಾವು ಎಕ್ಸ್ಟ್ರಾ ಸೆಲ್ಯುಲರ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಸೊ ಇದೆಲ್ಲ ಬೆಡ್ಸ್ ತರ ಆಕ್ಟ್ ಮಾಡುತ್ತೆ. ಅಂದ್ರೆ ಇವಾಗ ನೀವು ಮಲ್ಕೋತಿರಲ್ಲ ಬೆಡ್, ಆ ತರ ಆಕ್ಟ್ ಮಾಡುತ್ತೆ. ಯಾವುದಕ್ಕೆ? ಸೆಲ್ಸ್ಗಳಿಗೆ. ಓಕೆನಾ? ಸೊ ಸೈಂಟಿಸ್ಟ್ ಏನ್ ಮಾಡಿದ್ರು ಅಂದ್ರೆ, ಸೊ ಇವಾಗ ಈ DECM ಅಂದ್ರೆ ಸೈಂಟಿಸ್ಟ್ ಏನ್ ಮಾಡಿದ್ರಪ್ಪ ಅಂತ ಅಂದ್ರೆ, ಇವಾಗ ಅದರಲ್ಲಿರುವಂತ ಎಲ್ಲಾ ಲಿವಿಂಗ್ ಸೆಲ್ಸ್ ಟಿಶ್ಯೂಸ್ ಇಂದ ತೆಗೆದ್ಬಿಟ್ಟು ಇವಾಗ ಲಿವಿಂಗ್ ಸೆಲ್ಸ್ ನ ತೆಗ್ದಾದ್ಮೇಲೆ ನಮ್ಗೆ ಆ ಒಂದು ಸಪೋರ್ಟಿಂಗ್ ಸ್ಟ್ರಕ್ಚರ್ ಮಾತ್ರ ಮಿಕ್ಕಿರುತ್ತೆ ಅಲ್ವಾ. ಈ ಒಂದು ಸಪೋರ್ಟಿಂಗ್ ಸ್ಟ್ರಕ್ಚರ್ ನ ನಾವು ಡಿಸೆಲ್ಯುಲರೈಸ್ಡ್ ಎಕ್ಸ್ಟ್ರಾ ಸೆಲ್ಯುಲರ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಇವಾಗ ನಾನು ಹೇಳ್ದೆ ಅಲ್ವಾ, ಬಾಡೀಸ್ ಅಲ್ಲಿ ಸೆಲ್ಸ್ ಏನ್ ಮಾಡ್ತಿರುತ್ತೆ, ಒಂದು ಸಪೋರ್ಟಿಂಗ್ ಸ್ಟ್ರಕ್ಚರ್ಸ್ ಮೇಲೆ ಸ್ಟೇ ಆಗಿರುತ್ತೆ. ಸೊ ಇವಾಗ ಯಾವಾಗ ನೀವು ಟಿಶ್ಯೂಸ್ ಅಲ್ಲಿ ಇರುವಂತ ಎಲ್ಲಾ ಲಿವಿಂಗ್ ಸೆಲ್ಸ್ ಆಚೆ ತೆಗಿತಾರಲ್ವಾ ಯಾರು ಸೈಂಟಿಸ್ಟ್ಗಳು, ಸೊ ಅವಾಗ ಈ ಲಿವಿಂಗ್ ಸೆಲ್ಸ್ ನೀವು ತೆಗೆದಾದ್ಮೇಲೆ ನಿಮಗೆ ಮಿಕ್ಕಿರೋ ಅಂಥದ್ದೇನು, ಸಪೋರ್ಟಿಂಗ್ ಸ್ಟ್ರಕ್ಚರ್. ಆ ಒಂದು ಸಪೋರ್ಟಿಂಗ್ ಸ್ಟ್ರಕ್ಚರ್ನ ನಾವು ಡಿಸೆಲ್ಯುಲರೈಸ್ಡ್ ಎಕ್ಸ್ಟ್ರಾ ಸೆಲ್ಯುಲರ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಓಕೆನಾ? ನಾವು ಓಕೆ, ಇವಾಗ ಇದು ಏನು ಮೀನಿಂಗ್ ಅಂತ ಗೊತ್ತಾಯ್ತು. ಯಾಕೆ ರಿಮೂವ್ ಮಾಡಬೇಕು ಆ ಸೆಲ್ಸ್ಗಳನ್ನ? ಆ ಕ್ವೆಶನ್ ನಿಮಗೆ ಬಂದೇ ಬರುತ್ತೆ, ಏನಕ್ಕಪ್ಪ ರಿಮೂವ್ ಮಾಡಬೇಕು ಅಂತ. ಯಾಕೆ ರಿಮೂವ್ ಮಾಡಬೇಕು ಅಂದರೆ ಇದು ಇಮ್ಯೂನ್ ರಿಜೆಕ್ಷನ್ನ ಕಾಸ್ ಮಾಡುತ್ತೆ. ಸೊ ಅದಕ್ಕೆ ಸೈಂಟಿಸ್ಟ್ಗಳು ಏನು ಮಾಡಿದ್ರು, ಅದನ್ನು ರಿಮೂವ್ ಮಾಡಿದ್ರು. ರಿಮೈನಿಂಗ್ ನ್ಯಾಚುರಲ್ ಸಪೋರ್ಟ್ ಏನಾಗಿರುತ್ತೆ ಅದು ಸೇಫ್ ಆಗಿರುತ್ತೆ. ಓಕೆನಾ? ಇದ್ರದ್ದು ವರ್ಕಿಂಗ್ ಜನರಲ್ ಆಗಿ ಹೇಳಬೇಕು ಅಂದರೆ, ಇವಾಗ ನೀವೊಂದು ಆರ್ಗನ್ನ ತಗೊಳ್ತೀರಾ, ಆ ಒಂದು ಆರ್ಗನ್ ಅಲ್ಲಿರುವಂಥ ಎಲ್ಲ ಲಿವಿಂಗ್ ಸೆಲ್ಸ್ನ ಏನು ಮಾಡ್ತೀರಾ, ನೀವು ರಿಮೂವ್ ಮಾಡ್ತೀರಾ. ರಿಮೂವ್ ಮಾಡಿದಾಗ ನಮಗೆ ನ್ಯಾಚುರಲ್ ಸಪೋರ್ಟ್ ಮಾತ್ರ ಇರುತ್ತೆ. ಓಕೆನಾ? ಇದನ್ನ ನೀವೇನು ಮಾಡ್ತೀರಾ, ಸೊ ಯು ವಿಲ್ ಮಿಕ್ಸ್ ದಿಸ್ ವಿತ್ ದ ಹೆಲ್ದಿ ಸೆಲ್ಸ್. ಏನು ಮಾಡ್ತೀವಿ, ಬಯೋ ಇಂಕ್ ಆಗಿ ನಾವು ಯೂಸ್ ಮಾಡ್ಕೊಳ್ತೀವಿ. ಆಮೇಲೆ ಆ ಒಂದು ಟಿಶ್ಯೂನ ಪ್ರಿಂಟ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ಅಬೌಟ್ ದ ವರ್ಕಿಂಗ್ ಆಫ್ ಅ DECM. ಈಗ ಸಿಂಥೆಟಿಕ್ ಪಾಲಿಮರ್ ಬೇಸ್ಡ್ ಬಯೋ ಇಂಕ್ಸ್ ಬಗ್ಗೆ ಮಾತಾಡೋಣ. ಇವಾಗ ಸಿಂಥೆಟಿಕ್ ಪಾಲಿಮರ್ಸ್ ಅಂದ್ರೆ ಏನು? ಸಿಂಥೆಟಿಕ್ ಅಂದ್ರೆ ನಮಗೆ ಗೊತ್ತು, ದ ಮೀನಿಂಗ್ ಆಫ್ ದ ಸಿಂಥೆಟಿಕ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಮೇಡ್ ಬೈ ದ ಹ್ಯೂಮನ್ಸ್. ಓಕೆ, ಇವಾಗ ಪಾಲಿಮರ್ ಅಂತ ಅಂದ್ರೆ ಅದೊಂದು ಲಾಂಗ್ ಚೈನ್. ಯಾವ್ದು ಲಾಂಗ್ ಚೈನು? ಮಾಲಿಕ್ಯೂಲ್ಸ್ದು ಲಾಂಗ್ ಚೈನ್ ನಾವು ಪಾಲಿಮರ್ ಅಂತ ಕರಿತೀವಿ. ಓಕೆ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ synthetic polymer bioinks are nothing but it is a artificial materials. So these artificial materials are mixed with the living cells in order to prepare a bioink. ಅಷ್ಟೇ, ಇದನ್ನ ನಾವು ಸಿಂಥೆಟಿಕ್ ಪಾಲಿಮರ್ ಬಯೋಯಿಂಕ್ಸ್ ಅಂತ ಕರಿತೀವಿ. ಸೊ ಏನಕ್ಕೆ ಇದನ್ನ ಯೂಸ್ ಮಾಡ್ತೀವಪ್ಪ ಅಂತ ಅಂದ್ರೆ, ಸೈಂಟಿಸ್ಟ್ಗಳು ಕ್ಯಾನ್ ಕಂಟ್ರೋಲ್ ದ ಸ್ಟ್ರೆಂತ್, ಶೇಪ್ ಅಂಡ್ ಫ್ಲೆಕ್ಸಿಬಿಲಿಟಿ. ಸೊ ಇದನ್ನ ನಾವು ನ್ಯಾಚುರಲ್ ಮೆಟೀರಿಯಲ್ಸ್ಗಿಂತ ನಾವೇನ್ ಮಾಡ್ಬೋದು, ಬೆಟರ್ ಆಗಿ ಯೂಸ್ ಮಾಡ್ಬೋದು ಈ ಒಂದು ಸಿಂಥೆಟಿಕ್ ಪಾಲಿಮರ್ ಬಯೋಯಿಂಕ್ಸ್ನ. ಸೊ ಎಕ್ಸಾಂಪಲ್ PEG ಆಗಿರ್ಬೋದು, PCL ಆಗಿರ್ಬೋದು, PLA ಆಗಿರ್ಬೋದು, ಇದೆಲ್ಲ ಎಕ್ಸಾಂಪಲ್ಸ್ಗಳು. ಓಕೆನಾ? ಸೊ ದಟ್ ಈಸ್ ಅಬೌಟ್ ಸಿಂಥೆಟಿಕ್ ಪಾಲಿಮರ್ ಬಯೋಯಿಂಕ್ಸ್. ಸೊ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಮೋಸ್ಟ್ ಕಾಮನ್ ಬಯೋ ಪ್ರಿಂಟಿಂಗ್ ಟೆಕ್ನಿಕ್ಸ್ಗಳ ಬಗ್ಗೆ. ಓಕೆ, ಇವಾಗ ಇಂಜೆಕ್ಟ್ ಬೇಸ್ಡ್ ಬಯೋ ಪ್ರಿಂಟಿಂಗ್ ಅಂತ ಅಂದರೆ, ಸೊ ಇಟ್ ಈಸ್ ಜಸ್ಟ್ ಲೈಕ್ ವರ್ಕಿಂಗ್ ಲೈಕ್ ಅ ಇಂಜೆಕ್ಟ್ ಪ್ರಿಂಟರ್ ಅಂತಲೇ ಹೇಳ್ಬೋದು. ಅಲ್ಲಿ ನಾವು ಇಂಕ್ನ ಯೂಸ್ ಮಾಡ್ತೀವಿ, ಎಲ್ಲಿ? ಇಂಜೆಕ್ಟ್ ಪ್ರಿಂಟರಲ್ಲಿ. ಆದರೆ ಇಲ್ಲಿ ನಾವು ಇಂಕ್ ಬದಲು ನಾವೇನು ಮಾಡ್ತೀವಪ್ಪ ಅಂತ ಅಂದರೆ, ಇಟ್ ವಿಲ್ ಸ್ಪ್ರೇ ದ ಡ್ರಾಪ್ಲೆಟ್ಸ್ ಆಫ್ ದ ಬಯೋ ಇಂಕ್ ಆನ್ ದ ಸರ್ಫೇಸ್. ಸೊ ಇವಾಗ ನಮಗೆ ಬಯೋ ಇಂಕ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಹೆಂಗಿದೆ, ಸೊ ವಿ ಹ್ಯಾವ್ ಲರ್ನ್ಡ್ ಹಿಯರ್ ರೈಟ್ ವಾಟ್ ಆರ್ ದ ಬಯೋ ಪ್ರಿಂಟಿಂಗ್ ಮೆಟೀರಿಯಲ್ಸ್ ರೈಟ್. ಅದು ಬಯೋ ಇಂಕ್ನ ಯಾವ
ಯಾವ ರೀತಿ ಮಾಡಬೇಕು, ಸೊ ವಾಟ್ ಆರ್ ದ ಬಯೋ ಪ್ರಿಂಟಿಂಗ್ ಮೆಟೀರಿಯಲ್ಸ್ ಬಗ್ಗೆ ನಾವು ನೋಡಿದ್ವಿ. ಆ ಒಂದು ಬಯೋ ಇಂಕ್ನ ನಾವೇನ್ ಮಾಡ್ತೀವಿ, ಸರ್ಫೇಸ್ ಮೇಲೆ ಸ್ಪ್ರೇ ಮಾಡ್ತೀವಿ ಅಷ್ಟೇ. ಇದನ್ನ ನಾವು ಇಂಜೆಕ್ಟ್ ಬೇಸ್ ಬಯೋ ಪ್ರಿಂಟಿಂಗ್ ಅಂತ ಕರಿತೀವಿ. ಅಂದ್ರೆ ಈ ಒಂದು ಇವಾಗ ನೀವೇನ್ ಬಯೋ ಇಂಕ್ ಪ್ರಿಪೇರ್ ಆಗಿರುತ್ತೆ ಅಲ್ವಾ, ಅದನ್ನ ನೀವು ಕಾರ್ಟ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿರ್ತೀರಾ. ಓಕೆನಾ. ಆಮೇಲೆ ಈ ಪ್ರಿಂಟರ್ ಏನ್ ಮಾಡುತ್ತೆ, ಟೈನಿ ಡ್ರಾಪ್ಲೆಟ್ಸ್ ನ ಕ್ರಿಯೇಟ್ ಮಾಡುತ್ತೆ. ಈ ಒಂದು ಡ್ರಾಪ್ಲೆಟ್ಸ್ ಏನಾಗುತ್ತೆ, ಪ್ಲಾಟ್ಫಾರ್ಮ್ ಮೇಲೆ ನೀವು ಅದು ಫಾಲ್ ಆದಾಗ ಲೇಯರ್ ಬೈ ಲೇಯರ್ ಏನ್ ಮಾಡುತ್ತೆ, ಅದು ಫಾರ್ಮೇಶನ್ ಆಗ್ಬಿಟ್ಟು ಟಿಶ್ಯೂನ ಫಾರ್ಮ್ ಮಾಡುತ್ತೆ. ಸೊ ದಿಸ್ ಇಸ್ ಅಬೌಟ್ ಇಂಜೆಕ್ಟ್ ಬೇಸ್ಡ್ ಪ್ರಿಂಟರ್. ಓಕೆ. ನೆಕ್ಸ್ಟ್ ಎಕ್ಸ್ಟ್ರೂಷನ್ ಬೇಸ್ಡ್ ಪ್ರಿಂಟಿಂಗ್. ಸೊ ಎಕ್ಸ್ಟ್ರೂಷನ್ ಬೇಸ್ಡ್ ಬಯೋ ಪ್ರಿಂಟಿಂಗ್ ಅಂತ ಅಂದ್ರೆ, ಇಮ್ಯಾಜಿನ್ ಇವಾಗ ನೀವು ಟೂತ್ ಪೇಸ್ಟ್ನೆಲ್ಲ ಸ್ಕ್ವೀಸ್ ಮಾಡಿರ್ತೀರಾ, ಎಕ್ಸಾಕ್ಟ್ಲಿ ಸೇಮ್. ಓಕೆನಾ. ಬಯೋ ಇಂಕ್ ಏನ್ ಮಾಡಿರ್ತೀರಾ, ಬಯೋ ಇಂಕ್ ವಿಲ್ ಬಿ ಫಿಲ್ಡ್ ವಿತ್ ದ ಸಿರಿಂಜ್ ಅಲ್ಲಿ ನೀವು ಬಯೋ ಇಂಕ್ ನ ಫಿಲ್ ಮಾಡಿರ್ತೀರಾ. ಯಾವಾಗ ನೀವು ಹಿಂದೆಯಿಂದ ನೀವು ಪ್ರೆಷರ್ ಹಾಕಿದಾಗ ಬಯೋ ಇಂಕ್ ಏನಾಗುತ್ತೆ, ಔಟ್ ಆಗುತ್ತೆ ಅಲ್ವಾ. ಆಮೇಲೆ ಅದು ಔಟ್ ಆದಾಗ ಏನಾಗುತ್ತೆ, ಲೇಯರ್ ಬೈ ಲೇಯರ್ ಏನ್ ಮಾಡ್ತೀರಾ, ಫಾರ್ಮ್ ಮಾಡ್ತೀರಾ. ಆಮೇಲೆ ಇದೇ ರೀತಿ ಟಿಶ್ಯೂನು ಫಾರ್ಮ್ ಆಗುತ್ತೆ. ಸೊ ದಟ್ಸ್ ಇಟ್. ಸೊ ದಟ್ ಈಸ್ ಅಬೌಟ್ extrusion based bioprinting. Next one is laser assisted bioprinting. What is this laser assisted bioprinting ಅಂದ್ರೆ, ಇಲ್ಲಿ ನಾವು ಲೇಸರ್ ಲೈಟ್ ನ ಯೂಸ್ ಮಾಡ್ತೀವಿ. ಇನ್ಸ್ಟೆಡ್ ಆಫ್ ನಾಸಲ್ we will be going to use the ಲೇಸರ್ ಲೈಟ್. ಸೊ ಇವಾಗ ಈ ಒಂದು ಲೇಸರ್ ಲೈಟ್ ಏನಾಗುತ್ತೆ ಅಂದ್ರೆ, ಅವಾಗ ನೀವು ಈ ಒಂದು ಲೇಸರ್ ಲೈಟ್ ನ ಸೊ ಥಿನ್ ಬಯೋಇಂಕ್ ಲೇಯರ್ ಇರುತ್ತೆ ಅಲ್ವಾ, ಅದಕ್ಕೆ ಹಿಟ್ ಆಗುತ್ತೆ. ಟೈನಿ ಡ್ರಾಪ್ಲೆಟ್ಸ್ ಏನಾಗುತ್ತೆ, ಪುಷ್ ಆಗ್ತಾ ಇರುತ್ತೆ. ಈ ತರ ಡ್ರಾಪ್ ಡೌನ್ ತರ ಏನಾಗ್ತಿರುತ್ತೆ, ಡ್ರಾಪ್ ಆಗ್ತಿರುತ್ತೆ. ಈ ಒಂದು ಡ್ರಾಪ್ಲೆಟ್ ಯಾವಾಗ ಪ್ರಿಂಟಿಂಗ್ ಸರ್ಫೇಸ್ ಮೇಲೆ ಲ್ಯಾಂಡ್ ಆಗುತ್ತೆ, ಲೇಯರ್ ಬೈ ಲೇಯರ್ ಫಾರ್ಮ್ ಆಗುತ್ತೆ, ಟಿಶ್ಯೂ ಫಾರ್ಮ್ ಆಗುತ್ತೆ ಅಷ್ಟೇ. ಸೊ ದಿಸ್ ಇಸ್ ಅಬೌಟ್ ಲೇಸರ್ ಅಸಿಸ್ಟೆಡ್ ಬಯೋ ಪ್ರಿಂಟಿಂಗ್. ನೆಕ್ಸ್ಟ್ ಮೈಕ್ರೋ valve bioprinting ಅಂದ್ರೆ, it uses a small valve, okay, in order to control the bio ink flow. ಸೊ ಇದದ್ದು ವರ್ಕಿಂಗ್ ನೋಡೋದಾದ್ರೆ, ಸೊ ಬಯೋ ಇಂಕ್ ಏನಾಗಿರುತ್ತೆ, ಚೇಂಬರ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಯಾವಾಗ ವಾಲ್ವ್ ಓಪನ್ ಆಗುತ್ತೆ, 1 ಡ್ರಾಪ್ ಏನಾಗುತ್ತೆ ಅದರಿಂದ ಆಚೆ ಬರುತ್ತೆ. ಆಮೇಲೆ 1 ಡ್ರಾಪ್ ಬಂದ್ಮೇಲೆ ಆ ವಾಲ್ವ್ ಏನಾಗುತ್ತೆ, ಕ್ಲೋಸ್ ಆಗುತ್ತೆ. ಇದೇ ರೀತಿ ನೀವು ರಿಪೀಟೆಡ್ ಟೈಮ್ಸ್ ಆಗಿ ಇದೇ ರೀತಿ ನೀವು ಮಾಡ್ತಾನೆ ಇರ್ತೀರಾ. ಸೊ ದಿಸ್ ಇಸ್ ಒನ್ ಆಫ್ ದ ಬಯೋ ಪ್ರಿಂಟಿಂಗ್ ಟೆಕ್ನಿಕ್. ಓಕೆ, ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಬಂದ್ಬಿಟ್ಟು ಸಾಲಿಡ್ ಫ್ರೀ ಫಾರ್ಮ್ ಫ್ಯಾಬ್ರಿಕೇಶನ್ ಅಂತ. ಸೊ ವಾಟ್ ಇಸ್ ದ ಮೇನ್ ಐಡಿಯಾ ಅಂತ ಅಂದ್ರೆ, ಇಟ್ ವಿಲ್ ಬಿಲ್ಡ್ ಅನ್ ಆಬ್ಜೆಕ್ಟ್ ಲೇಯರ್ ಬೈ ಲೇಯರ್ ಡೈರೆಕ್ಟ್ಲಿ ಫ್ರಮ್ ದ ಕಂಪ್ಯೂಟರ್ ಡಿಸೈನ್. ಅಂದ್ರೆ ಇವಾಗ ಆ 3D ಮಾಡೆಲ್ ಏನಾಗಿರುತ್ತೆ, ಕಂಪ್ಯೂಟರ್ ಅಲ್ಲಿ ಕ್ರಿಯೇಟ್ ಆಗಿರುತ್ತೆ. ಈ ಮಾಡೆಲ್ ಏನಾಗುತ್ತೆ, ಮೆನಿ ಥಿನ್ ಲೇಯರ್ಸ್ ಆಗಿ ಡಿವೈಡ್ ಆಗುತ್ತೆ. ಸೊ ಯಾವಾಗ ಈ ಒಂದು 3D ಮಾಡೆಲ್ ಕಂಪ್ಯೂಟರ್ ಇರುವಂತದ್ದು ಡಿವೈಡ್ ಆದಾಗ, ಪ್ರಿಂಟರ್ ಏನ್ ಮಾಡುತ್ತೆ, ಒಂದೊಂದೇ ಲೇಯರು ಅಟ್ ಅ ಟೈಮ್ ಇಟ್ ವಿಲ್ ಬಿ ಪ್ರಿಂಟಿಂಗ್ ಒನ್ ಲೇಯರ್. ಓಕೆ. ಆಮೇಲೆ ಈ ಲೇಯರ್ಸ್ ಗಳೆಲ್ಲ ಜಾಯಿನ್ ಮಾಡಿ ನಾವು ಒಂದು ಕಂಪ್ಲೀಟ್ ಟಿಶ್ಯೂನ ಫಾರ್ಮ್ ಮಾಡ್ಬೋದು. ಓಕೆನಾ. ಸೊ ದಿಸ್ ಇಸ್ ಅಬೌಟ್ ಬಯೋ ಪ್ರಿಂಟಿಂಗ್ ಟೆಕ್ನಿಕ್ಸ್. ನೆಕ್ಸ್ಟ್ ಇವಾಗ ಬೇಸಿಕ್ ಸ್ಟೆಪ್ಸ್ ಗಳನ್ನ ನೋಡೋಣ, ಬಯೋ ಪ್ರಿಂಟಿಂಗ್ ಬೇಸಿಕ್ ಸ್ಟೆಪ್ಸ್. ಸೊ ಇಲ್ಲಿ ಆಕ್ಚುಲಿ 3 ಮೇನ್ ಸ್ಟೆಪ್ಸ್ ಇದೆ, ಬೇಸಿಕ್ ಸ್ಟೆಪ್ಸ್ ಇನ್ ಬಯೋ ಪ್ರಿಂಟಿಂಗ್ ಅಲ್ಲಿ. ಫಸ್ಟಿಗೆ ಪ್ರೀ ಪ್ರೊಸೆಸಿಂಗ್. ಸೊ ಪ್ರೀ ಪ್ರೊಸೆಸಿಂಗ್ ಅಂತ ಅಂದ್ರೆ, ಇಲ್ಲಿ ಪ್ರೀ ಪ್ರೊಸೆಸಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಡಾಕ್ಟರ್ ಏನ್ ಮಾಡ್ತಾರೆ ಅಂದ್ರೆ, ಆ ಡ್ಯಾಮೇಜ್ ಆಗಿರುತ್ತೆ ಅಲ್ವಾ ಆರ್ಗನ್ ನ, ಸೊ ಅದನ್ನ ಸ್ಕ್ಯಾನ್ ಮಾಡ್ತಾರೆ. ಯಾವ್ದ್ರಿಂದ ಸ್ಕ್ಯಾನ್ ಮಾಡ್ತಾರೆ, ಇವಾಗ ಸಿಟಿ ಸ್ಕ್ಯಾನಿಂಗ್ ಆಗಿರ್ಬೋದು, MRI ಸ್ಕ್ಯಾನಿಂಗ್ ಆಗಿರ್ಬೋದು, ಇದ್ರ ಮುಖಾಂತರ ಡಾಕ್ಟರ್ ಏನ್ ಮಾಡ್ತಾರೆ, ಡ್ಯಾಮೇಜ್ ಆಗಿರೋ ಆರ್ಗನ್ ನ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡ್ಬಿಟ್ಟು ಆಮೇಲೆ ಆ 3D ಮಾಡೆಲ್, ಅದ್ರ ಬೇಸ್ ಮೇಲೆ ಒಂದು 3D ಮಾಡೆಲ್ ನ ಕ್ರಿಯೇಟ್ ಮಾಡ್ತಾರೆ. ಆಮೇಲೆ ಆ ಸೂಟಬಲ್ ಸೆಲ್ ಮತ್ತೆ ಬಯೋ ಇಂಕ್ ನ ಸೆಲೆಕ್ಟ್ ಮಾಡ್ತಾರೆ. ಓಕೆನಾ. ಏನ್ ಮಾಡ್ತಾರೆ ಅಂದ್ರೆ, ಫಸ್ಟಿಗೆ ಪ್ರೀ ಪ್ರೊಸೆಸಿಂಗ್ ಅಲ್ಲಿ ಆ ಆರ್ಗನ್ ನ ಏನ್ ಮಾಡ್ಬಿಟ್ಟು ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡ್ಬಿಟ್ಟು ಅದನ್ನ 3D ಒಂದು ಮಾಡೆಲ್ ಆಗಿ ಕ್ರಿಯೇಟ್ ಮಾಡ್ತಾರೆ. ಆ ಒಂದು ಆರ್ಗನಿಗೆ ಬೇಕಾಗಿರುವಂತ ಸೂಟಬಲ್ ಸೆಲ್ಸ್ ಆಗಿರ್ಬೋದು, ಬಯೋ ಇಂಕ್ ಆಗಿರ್ಬೋದು, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸೊ ದಿಸ್ ಇಸ್ ಅಬೌಟ್ ಪ್ರೀ ಪ್ರೊಸೆಸಿಂಗ್. ನೆಕ್ಸ್ಟ್ ಪ್ರಿಂಟಿಂಗ್ ಅಂತ ಅಂದ್ರೆ, ಲೈಕ್ ಇವಾಗ ನೀವು ಸೆಲೆಕ್ಟ್ ಮಾಡಿರೋಂಥ ಬಯೋ ಇಂಕ್ನ ಯೂಸ್ ಮಾಡಿಕೊಂಡು ಅದನ್ನ ಏನು ಮಾಡ್ತಾರೆ, ಬಯೋ ಪ್ರಿಂಟರ್ಗೆ ಹಾಕ್ತಾರೆ. ಈ ಬಯೋ ಪ್ರಿಂಟರ್ಗೆ ಹಾಕಿದಾಗ ಅದೇನು ಮಾಡುತ್ತೆ, ಆ ಪ್ರಿಂಟರ್ ಏನು ಮಾಡುತ್ತೆ, ಆ ಒಂದು ಬಯೋ ಇಂಕ್ನ ಲೇಯರ್ ಬೈ ಲೇಯರ್ ಅಕಾರ್ಡಿಂಗ್ ಟು ದ ಕಂಪ್ಯೂಟರ್ ಏನು ತೋರಿಸಿರ್ತಾರೋ ಅಕಾರ್ಡಿಂಗ್ ಟು ದ್ಯಾಟ್ ಅದನ್ನೇನು ಮಾಡುತ್ತೆ, ಲೇಯರ್ ಬೈ ಲೇಯರ್ ಪ್ರಿಂಟ್ ಮಾಡ್ತಾ ಹೋಗುತ್ತೆ. ಸೊ ಜನರಲಿ ಗ್ರ್ಯಾಜುವಲ್ ಆಗಿ ನಮ್ಗೆ ಏನಾಗುತ್ತೆ, ಟಿಶ್ಯೂ ಅಥವಾ ಆರ್ಗನ್ದು ಶೇಪ್ ಏನಾಗುತ್ತೆ ಬರುತ್ತೆ. ಓಕೆನಾ. ನೆಕ್ಸ್ಟ್ ಕಮಿಂಗ್ ಟು ಪ್ರೀ ಪ್ರೊಸೆಸಿಂಗ್.
ಪ್ರೋಸೆಸಿಂಗ್ ಅಂತ ಅಂದರೆ ಸೊ ಇದು ದ ಪ್ರಿಂಟೆಡ್ ಟಿಶ್ಯೂ ಇಸ್ ಪ್ಲೇಸ್ಡ್ ಆನ್ ದ ಸಮ್ ಸ್ಪೆಷಲ್ ಇನ್ಕ್ಯುಬೇಟರ್. ಓಕೆನಾ. ಸೊ ಈ ಪ್ರಿಂಟರ್ ಏನು ಮಾಡ್ತಾರೆ, ಸ್ಪೆಷಲ್ ಇನ್ಕ್ಯುಬೇಟರಲ್ಲಿ ಪ್ಲೇಸ್ ಮಾಡಿರ್ತಾರೆ. ಇದೇನು ಮಾಡುತ್ತೆ, ಪ್ಲೇಸ್ ಮಾಡಿದಾಗ ಅದಕ್ಕೆ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ ಆಗಲಿ, ಆಕ್ಸಿಜನ್ಸ್ ಆಗಲಿ, ಅಥವಾ ರೈಟ್ ಟೆಂಪರೇಚರ್ ಆಗಲಿ ಅದೇನು ಮಾಡುತ್ತೆ, ರಿಸೀವ್ ಮಾಡ್ಕೊಳ್ಳುತ್ತೆ. ಆಮೇಲೆ ಇದರಿಂದ ಸೆಲ್ ಗ್ರೋ ಆಗ್ತಿರುತ್ತೆ, ಮಲ್ಟಿಪ್ಲೈ ಆಗುತ್ತೆ, ಆಮೇಲೆ ಒಂದಕ್ಕೊಂದು ಕನೆಕ್ಟ್ ಆಗುತ್ತೆ. ಫೈನಲ್ ಆಗಿ ನಮಗೆ ಟಿಶ್ಯೂ ಏನಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಆಮೇಲೆ ಸೇಮ್ ನ್ಯಾಚುರಲ್ ಆಗಿ ಒಂದು ಟಿಶ್ಯೂ ಯಾವ ರೀತಿ ವರ್ಕ್ ಆಗುತ್ತೆ ಆ ರೀತಿ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದೀಸ್ ಆರ್ ದ ಬೇಸಿಕ್ ಸ್ಟೆಪ್ಸ್ ಆಫ್ ಬಯೋ ಪ್ರಿಂಟಿಂಗ್ ಅಂತಾನೆ ಹೇಳ್ಬೋದು. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ಒನ್ ಆಫ್ ದ ಏನಂತೀರಾ, ಒಂದು ಕಂಪ್ಲೀಟ್ ತುಂಬಾ ಕ್ವೆಶನ್ಸ್ಗಳು ಇದರಲ್ಲಿ ಕವರ್ ಆಗಿದೆ. ಓಕೆ. ಸೊ ದೆನ್ ಕಂಪ್ಲೀಟ್ ಫ್ಲೋ, ಇದರಲ್ಲಿ ನಾನು ಇಷ್ಟೊತ್ತು ಏನು ಹೇಳ್ಕೊಟ್ಟೆ ಅಲ್ವಾ ಅದೆಲ್ಲ ಇಲ್ಲಿದೆ. ಓಕೆನಾ. ಸೊ ಆಮೇಲೆ ಇಷ್ಟು ಹೇಳ್ತಾ ಸೊ ನೆಕ್ಸ್ಟ್ ಕ್ವೆಶನ್ ಅಥವಾ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ಸ್ಗಳಿಗೆ ಹೋಗ್ಬೇಕಂದ್ರೆ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, 3D ಪ್ರಿಂಟಿಂಗ್ ಆಫ್ ದ ಹ್ಯೂಮನ್ ಇಯರ್. ಓಕೆನಾ. ಇದ್ರದ್ದು ನಾವು ಕ್ವಿಕ್ ರಿವಿಷನ್ ನಾವು ನೋಡ್ತಾ ಹೋಗೋಣ. ಸೊ ಓಕೆನಾ, ಲಿಸನ್, ಇವಾಗ ನೀವು ಇದನ್ನ ನಿಮಗೆ ಬಯೋ ಪ್ರಿಂಟಿಂಗ್ದು ಕಾಮನ್ ಸ್ಟೆಪ್ಸ್ ನಾನು ಇವಾಗ ತಾನೇ ಹೇಳ್ಕೊಟ್ಟೆ. ಸೇಮ್ ಅದನ್ನೇ ನೀವು ಇಲ್ಲೂ ಕೂಡ ನೀವು ರಿಪೀಟ್ ಮಾಡಬೇಕು. ಬಟ್ ನಿಮಗೆ ಇಯರ್ ಫಂಕ್ಷನ್ನು ಮುಂಚೆನೆ ಗೊತ್ತಿರಬೇಕು. ಓಕೆನಾ. ಸೊ ಫಸ್ಟ್ ಆಫ್ ಆಲ್ 3D ಪ್ರಿಂಟಿಂಗ್ ಆಫ್ ಹ್ಯೂಮನ್ ಇಯರ್ ಅಂತ ಅಂದರೆ ಫಸ್ಟ್ ನಮಗೆ ಯಾಕೆ ಒಂದು 3D ಪ್ರಿಂಟಿಂಗ್ ಬೇಕು, ಅದು ಇಯರಿಗೆ ಏನಕ್ಕೆ ಬೇಕಪ್ಪ ಅಂತಂದರೆ ಸಮ್ ಪೀಪಲ್ಸ್ ಅಂದರೆ ಇವಾಗ ಕೆಲವೊಂದು ವ್ಯಕ್ತಿಗಳು ಹುಟ್ಟಬೇಕಾದ್ರೇನೆ ಅವರಿಗೆ ಚಿಕ್ಕ ಕಿವಿ ಆಗಿರ್ಬೋದು ಅಥವಾ ಕಿವಿನೇ ಇಲ್ದಿರ ಹುಟ್ಟಿರ್ಬೋದು. ಓಕೆನಾ. ಸೊ ಈ ಒಂದು ಲಾಸ್ನ ಅವರು ಒಂದು ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಈ ಒಂದು ಲಾಸ್ನ ರಿಸಾಲ್ವ್ ಮಾಡೋದಕ್ಕೆ ಸೊ ಏನು ಮಾಡಿದ್ರು ಅಂದರೆ ಲೈಕ್ ಈ ಒಂದು ಕಾನ್ಸೆಪ್ಟ್ ಬಂತು. ಇವಾಗ ಕೆಲವೊಂದು ಸರಿ ಇವಾಗ ಆಕ್ಸಿಡೆಂಟ್ಸಲ್ಲಿ ಅಥವಾ ಏನೋ ಒಂದು ಆಘಾತ ಆಗಿ ಲೈಕ್ ಬರ್ನ್ ಆಗಿ ಆಮೇಲೆ ಸರ್ಜರಿ ಟೈಮಲ್ಲಿ ಕ್ಯಾನ್ಸರ್ ಸರ್ಜರಿ ಆಗಿ ಈ ಥರ ಟೈಮಲ್ಲಿ ಏನಾದರೂ ಕಿವಿ ಲಾಸ್ ಆಗಿದ್ರೆ ಸೊ ಮುಂಚೆ ಎಲ್ಲ ಏನು ಮಾಡ್ತಿದ್ರು ಡಾಕ್ಟರ್ಸು ಪ್ಲಾಸ್ಟಿಕ್ ಅಥವಾ ಆರ್ಟಿಫಿಷಿಯಲ್ ಇಯರ್ನ ಅವರಿಗೆ ಕೊಡ್ತಿದ್ರು. ಓಕೆನಾ. ಆದರೆ ಇವಾಗ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಇವಾಗ ಲೈಕ್ ಈ ಒಂದು 3D ಪ್ರಿಂಟಿಂಗ್ ಅದರಿಂದನೇ ಬಂದಿದ್ದು. ಯಾಕಂದರೆ ಯಾವುದೇ ರೀತಿ ಸರ್ಜರಿ ಇಲ್ಲ, ಪೇನ್ಫುಲ್ ಅನ್ನೋದಿಲ್ಲ. ಸೊ ಎಕ್ಸಾಕ್ಟ್ಲಿ ರಿಯಲ್ ಇಯರ್ ಯಾವ ಥರ ವರ್ಕ್ ಆಗುತ್ತೆ ಅದೇ ರೀತಿ ಏನು ಮಾಡಿದ್ರು, ಸ್ಟಾರ್ಟ್ ಮಾಡಿದ್ರು ಲೈಕ್ 3D ಪ್ರಿಂಟಿಂಗಿಂದ ಮಾಡೋದಕ್ಕೆ. ಅರ್ಥ ಆಯ್ತಲ್ವಾ ಏನಕ್ಕೆ ಈ ಒಂದು 3D ಪ್ರಿಂಟಿಂಗ್ ಇಯರ್ ಬೇಕು ಅಂತ? ದಟ್ ಈಸ್ ಓಕೆ. ಸೊ 3D ಪ್ರಿಂಟಿಂಗ್ ಆಫ್ ದ ಹ್ಯೂಮನ್ ಇಯರ್ ಅಂತ ಅಂದರೆ ಅದೊಂದು ಟೆಕ್ನಾಲಜಿ ಏನು ಮಾಡುತ್ತೆ ಅಂದರೆ ಇಯರ್ನ ಕ್ರಿಯೇಟ್ ಮಾಡುತ್ತೆ. ಹೆಂಗೆ ಕ್ರಿಯೇಟ್ ಮಾಡುತ್ತೆ ಅಂದರೆ ಬೈ ಫಸ್ಟ್ ಇಟ್ ಜನರಲಿ ಕ್ರಿಯೇಟ್ಸ್ ಅ ಲೇಯರ್ ಬೈ ಲೇಯರ್ ಯೂಸಿಂಗ್ ಅ ಸ್ಪೆಷಲ್ ಮೆಟೀರಿಯಲ್ಸ್. ಓಕೆ. ಆಮೇಲೆ ಬಯೋ ಪ್ರಿಂಟಿಂಗ್ನ ಯೂಸ್ ಮಾಡಿಕೊಂಡು ಲೇಯರ್ ಬೈ ಲೇಯರ್ ಏನು ಮಾಡ್ತಾರೆ, ಇಯರ್ ಟಿಶ್ಯೂಸ್ನ ಏನು ಮಾಡ್ತಾರೆ, ಕ್ರಿಯೇಟ್ ಮಾಡ್ತಾರೆ ಅಷ್ಟೇ. ಸೊ ಅದನ್ನು ನಾವು 3D ಪ್ರಿಂಟಿಂಗ್ ಆಫ್ ದ ಹ್ಯೂಮನ್ ಇಯರ್ ಅಂತ ಹೇಳ್ತೀವಿ. ಸೊ ಹೌ ಇಸ್ ದಿಸ್ ಹ್ಯೂಮನ್ ಇಯರ್ ಪ್ರಿಂಟೆಡ್, ಯಾವ ರೀತಿ ಈ ಒಂದು ಹ್ಯೂಮನ್ ಇಯರ್ ಪ್ರಿಂಟ್ ಆಗತ್ತೆ ಅಂತ ಅಂದರೆ ನಮಗೆ ಜನರಲ್ ಆಗಿ ಗೊತ್ತು ಯಾವ ರೀತಿ ಬಯೋ ಪ್ರಿಂಟಿಂಗ್ ವರ್ಕಿಂಗ್ ಆಗುತ್ತೆ ಅಂತ. ಸೇಮ್ ವರ್ಕಿಂಗೇ ಬರಿಬೇಕು. ಏನು ಮಾಡ್ತೀರಾ, ಸಿಟಿ ಅಥವಾ MRI ಸ್ಕ್ಯಾನಿಂಗ್ ಮಾಡಿಕೊಂಡು ಆ ಇಯರ್ದು ಏನು ಮಾಡ್ತೀರಾ, ಸ್ಕ್ಯಾನಿಂಗ್ನ ತೊಗೊತೀರಾ, ಆ ಸ್ಕ್ಯಾನಿಂಗ್ ರಿಪೋರ್ಟ್ನ ತೊಗೊತೀರಾ. ಸೊ ಅಕಸ್ಮಾತ್ ಏನಾದರೂ 1 ಇಯರ್ ಇಸ್ ಹೆಲ್ತಿ, ಸಿಂಪ್ಲಿ ವಾಟ್ ಯು ವಿಲ್ ಡೂ, ಯು ವಿಲ್ ಕಾಪಿ ದಟ್ ಇಯರ್. ಓಕೆನಾ. ಅಕಸ್ಮಾತ್ 2 ಇಯರ್ಸ್ ಏನಾದರೂ ಮಿಸ್ಸಿಂಗ್ ಆಗಿದ್ರೆ ಆವಾಗ ನಿಮಗೆ ಕಂಪ್ಯೂಟರ್ ಮಾಡೆಲ್ ಬೇಕಾಗುತ್ತೆ ಆ ಒಂದು ಇಯರ್ನ ಲೈಕ್ ವಿಜುವಲೈಸ್ ಮಾಡೋದಕ್ಕೆ. ಓಕೆನಾ. ಅರ್ಥ ಆಯ್ತಲ್ಲ? ಫಸ್ಟಿಗೆ ನೀವು ಸ್ಕ್ಯಾನ್ ಮಾಡ್ತೀರಾ. ಸೆಕೆಂಡು ಆ ಒಂದು ಇಯರ್ದು ನೀವೇನು ಮಾಡ್ತೀರಾ, ಕಂಪ್ಯೂಟರಲ್ಲಿ ಒಂದು 3D ಮಾಡೆಲ್ನ ನೀವು ವಿಜುವಲೈಸ್ ಮಾಡ್ತೀರಾ ಅಥವಾ ನೀವು ಆ 3D ಮಾಡೆಲ್ನ ಒಂದು ಕ್ರಿಯೇಟ್ ಮಾಡ್ತೀರಾ. ಥಿಂಕ್ ಆಫ್ ಇಟ್ ಲೈಕ್ ಜಸ್ಟ್ ಲೈಕ್ ಅ ಬ್ಲೂ ಪ್ರಿಂಟ್ ಆ ಥರ ಥಿಂಕ್ ಮಾಡಿ. ಇವಾಗ ಒಂದು ಹೌಸ್ನ ಕನ್ಸ್ಟ್ರಕ್ಟ್ ಮಾಡಬೇಕಂದ್ರೆ ಹೆಂಗೆ ನಿಮಗೆ ಒಂದು ಪ್ಲ್ಯಾನ್ ಬೇಕು ಅದೇ ರೀತಿ ಒಂದು ಇಯರ್ನ ನೀವು ಮಾಡ್ತಿದ್ದೀರಾ ಅಂದರೆ ಸೊ ಯು ನೀಡ್ ಅ ಬ್ಲೂ ಪ್ರಿಂಟ್. ಸೊ ಅದೇ ರೀತಿ ಕಂಪ್ಯೂಟರ್ ಏನು ಹೇಳುತ್ತೆ ಅಂದರೆ ಅದರದ್ದು ಹೈಟ್ ಎಷ್ಟಿರಬೇಕು, ವಿಡ್ತ್ ಎಷ್ಟಿರಬೇಕು, ಕರ್ವ್ಸ್ ಎಲ್ಲೆಲ್ಲಿ ಇರಬೇಕು, ಆಮೇಲೆ ಯಾವ ಥರ ಶೇಪ್ ಇರಬೇಕು ಅದನ್ನು ಹೇಳುತ್ತೆ. ನೆಕ್ಸ್ಟ್ ಇವಾಗ ನಿಮಗೆ ಒಂದು ಸ್ಕ್ಯಾನಿಂಗ್ ಮಾಡಾದ್ಮೇಲೆ ನೆಕ್ಸ್ಟ್ ಇವಾಗ ಅದೇ ರೀತಿ ನೀವು ಮಾಡೆಲ್ನ ನೋಡಾದ್ಮೇಲೆ ಅದಕ್ಕೆ ಬೇಕಾದಂತಹ ಮೆಟೀರಿಯಲ್ಸ್ಗಳನ್ನ ನೀವು ಸೂಟಬಲ್ ಮೆಟೀರಿಯಲ್ಸ್ಗಳನ್ನ ಚೂಸ್ ಮಾಡ್ಕೊತೀರಾ. ಲೈಕ್ ಇವಾಗ ಸಮ್ ಮೆಟೀರಿಯಲ್ಸ್ ಏನಿರುತ್ತೆ ಒಳ್ಳೆ ಸ್ಟ್ರೆಂತ್ನ ಪ್ರೊವೈಡ್ ಮಾಡುತ್ತೆ, ಆಮೇಲೆ ಇದೇನು ಮಾಡುತ್ತೆ ಸೆಲ್ಸ್ನ ಗ್ರೋ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಆಮೇಲೆ ಹೀಲ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ, ರೈಟ್. ಸೊ ಬೇಸ್ಡ್ ಆನ್ ದಟ್ ಯು ವಿಲ್ ಬಿ ಸೆಲೆಕ್ಟಿಂಗ್ ದ ಮೆಟೀರಿಯಲ್ಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಅದನ್ನ ಲೇಯರ್ ಬೈ ಲೇಯರ್ ಆಗಿ ಪ್ರಿಂಟ್ ಮಾಡ್ತೀರಾ. ಇವಾಗ ಪ್ರಿಂಟರ್ ಏನು ಮಾಡುತ್ತೆ, ಆ ಪ್ರಿಂಟರ್ ಏನು ಮಾಡುತ್ತೆ ಅಂದರೆ ಮೆಟೀರಿಯಲ್ಸ್ನ ಒಂದೇ
ಬೈ ಲೇಯರ್ ಆಗಿ ಅಟ್ ಎ ಟೈಮ್ ಏನ್ ಮಾಡುತ್ತೆ, ಡೆಪಾಸಿಟ್ ಮಾಡುತ್ತೆ. ಓಕೆ, ಸೊ ಲೈಕ್ ದಿಸ್ ಥೌಸಂಡ್ಸ್ ಆಫ್ ಲೇಯರ್ಸ್ ವಿಲ್ ಬಿ ಜಾಯಿನ್ ಟುಗೆದರ್ ಟು ಫಾರ್ಮ್ ಅನ್ ಇಯರ್ ಅಷ್ಟೇ. ಸೊ ಆಮೇಲೆ ಅದೇ ರೀತಿ ಇವಾಗ ನಾರ್ಮಲ್ ಆಗಿ ಹೆಂಗೆ ಒಂದು ಇಯರ್ ವರ್ಕ್ ಆಗುತ್ತೆ ಅದೇ ರೀತಿ ಇದು ಕೂಡ ವರ್ಕ್ ಆಗುತ್ತೆ. ಸೊ ಇವಾಗ ಅಕಸ್ಮಾತ್ ಏನಾದರೂ ನೀವು ಲಿವಿಂಗ್ ಸೆಲ್ಸ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ ಸೆಲ್ಸ್ಗಳು ಏನಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ, ಒಂದಕ್ಕೊಂದು ಜಾಯಿನ್ ಆಗುತ್ತೆ, ಕಾರ್ಟಿಲೇಜ್ ಡೆವಲಪ್ ಆಗುತ್ತೆ, ಆಮೇಲೆ ಇಯರ್ ಏನಾಗುತ್ತೆ ಸ್ಟ್ರಾಂಗ್ ಆಗುತ್ತೆ, ಆಮೇಲೆ ನ್ಯಾಚುರಲ್ ಇಯರ್ ಥರನೇ ಬಿಹೇವ್ ಮಾಡುತ್ತೆ. ಸೊ ಇಲ್ಲಿ ಯಾವ್ಯಾವ ಮೆಟೀರಿಯಲ್ಸ್ಗಳನ್ನ ಯೂಸ್ ಮಾಡ್ತೀರಾ ಅಂತ ಅಂದರೆ ಫಸ್ಟಿಗೆ ಹೈಡ್ರೋಜೆಲ್ಸ್. ನಾವು ಆಲ್ರೆಡಿ ಗೊತ್ತು ಈ ಹೈಡ್ರೋಜೆಲ್ಸ್ ಬಗ್ಗೆ, ಅಂದರೆ ಸಾಫ್ಟ್ ಆಗಿರುತ್ತೆ, ಜೆಲ್ಲಿ ಲೈಕ್ ಮೆಟೀರಿಯಲ್ಸ್ ಆಗಿರುತ್ತೆ, ಆಮೇಲೆ ಲಾರ್ಜ್ ಅಮೌಂಟ್ ಆಫ್ ವಾಟರ್ ವಿಲ್ ಬಿ ಕಂಟೈನಿಂಗ್ ಇನ್ ಇಟ್ ರೈಟ್. ಸೊ ಇವಾಗ ಹೆಂಗೆ ಆಲೋವೆರಾ ಜೆಲ್ ಇರುತ್ತೆ ಆ ಥರ ಅಲ್ವಾ. ಸೊ ನಮಗೆ ಇದೆಲ್ಲ ಗೊತ್ತು, ಲೈಕ್ ಯಾಕೆ ಈ ಒಂದು ಹೈಡ್ರೋಜೆಲ್ಸ್ನ ಯೂಸ್ ಮಾಡ್ತಾರೆ ಅಂತ, ಸೆಲ್ಸ್ನ ಅಲೈವ್ ಇಟ್ಕೊಳ್ಳೋದಕ್ಕೆ. ಆಮೇಲೆ ನಾವು ಬಯೋಕಂಪ್ಯಾಟಿಬಲ್ ಪಾಲಿಮರ್ಸ್ ಬಗ್ಗೆನೂ ಕೂಡ ನಮಗೆ ಸ್ವಲ್ಪ ಐಡಿಯಾ ಇದೆ. ಲೈಕ್ ಬಯೋ ಅಂದರೆ ಏನು, ಲಿವಿಂಗ್ ಬಾಡಿ ಅಲ್ವಾ, ಕಂಪ್ಯಾಟಿಬಲ್ ಅಂದರೆ ಏನು, ಫ್ರೆಂಡ್ಲಿ ಅಲ್ವಾ. ಬಯೋಕಂಪ್ಯಾಟಿಬಲ್ ಪಾಲಿಮರ್ ಅಂದರೆ ಅದೊಂದು ಮಟೀರಿಯಲ್, ಓಕೆನಾ, ದಟ್ ಈಸ್ ಸೇಫ್ ಫಾರ್ ದ ಹ್ಯೂಮನ್ ಬಾಡಿ. ಸೊ ದಟ್ ಡಸ್ ನಾಟ್ ಕಾಸ್ ಎನಿ ಹಾರ್ಮ್ ಆರ್ ದ ರಿಜೆಕ್ಷನ್. ಸೊ ಅದನ್ನು ನಾವು ಬಯೋಕಂಪ್ಯಾಟಿಬಲ್ ಪಾಲಿಮರ್ಸ್ ಅಂದರೆ ಹ್ಯೂಮನ್ಸ್ಗೆ ಸೇಫ್ ಆದಂಥ ಮಟೀರಿಯಲ್ಸ್ನ ನಾವು ಕಾಮನ್ ಆಗಿ ಬಯೋಕಂಪ್ಯಾಟಿಬಲ್ ಪಾಲಿಮರ್ ಅಂತ ಕರಿತೀವಿ. ಏನಕ್ಕಪ್ಪ ಇದನ್ನು ಯೂಸ್ ಮಾಡ್ತಾರೆ ಅಂತ ಅಂದರೆ ಸ್ಟ್ರೆಂತ್ಗೆ, ಒಂದು ಸ್ಟ್ರೆಂತ್ನ ಪ್ರೊವೈಡ್ ಮಾಡೋದಕ್ಕೆ, ಶೇಪ್ನ ಕೊಡೋದಕ್ಕೆ, ಫ್ಲೆಕ್ಸಿಬಿಲಿಟಿನ ಪ್ರೊವೈಡ್ ಮಾಡೋದಕ್ಕೆ, ಒಂದು ಸಪೋರ್ಟ್ನ ಕೊಡೋದಕ್ಕೆ ಈ ಒಂದು ಬಯೋಕಂಪ್ಯಾಟಿಬಲ್ ಪಾಲಿಮರ್ಸ್ನ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ PLA, PCl and PEG, ಇದನ್ನು ದೀಸ್ ಆರ್ ದ ಎಕ್ಸಾಂಪಲ್, ಓಕೆನಾ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಪಾಲಿಮರ್ ಏನು ಮಾಡುತ್ತೆ, ಒಂದು ಫ್ರೇಮ್ ವರ್ಕ್ನ ಫಾರ್ಮ್ ಮಾಡುತ್ತೆ, ಆಮೇಲೆ ಅದ್ರ ಸುತ್ತಮುತ್ತ ಏನಾಗುತ್ತೆ ಸೆಲ್ಸ್ಗಳು ಗ್ರೋ ಆಗುತ್ತೆ, ಆಮೇಲೆ ಸಮ್ ಪಾಲಿಮರ್ ಏನು ಮಾಡುತ್ತೆ ಅಂದರೆ ವಿಲ್ ಡಿಸಾಲ್ವ್ ಇನ್ ದ ನ್ಯಾಚುರಲ್ ಟಿಶ್ಯೂಸ್ ಆ್ಯಂಡ್ ರೀಪ್ಲೇಸಸ್ ದೆಮ್. ಸೊ ದಿಸ್ ಇಸ್ ಅ ಕಾಮನ್ ವರ್ಕಿಂಗ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕಮಿಂಗ್ ಟು ದ ಸ್ಕ್ಯಾಫೋಲ್ಡ್ಸ್ ಬಗ್ಗೆ ಹೇಳಬೇಕು ಅಂದರೆ ಇಟ್ ಈಸ್ ಒನ್ ಆಫ್ ದ ಈಸಿಯೆಸ್ಟ್ ಕಾನ್ಸೆಪ್ಟ್, ಓಕೆನಾ. ಸೊ ಸ್ಕ್ಯಾಫೋಲ್ಡ್ ಅಂದರೆ ಇದೊಂದು ಸಪೋರ್ಟಿಂಗ್ ಫ್ರೇಮ್ ವರ್ಕ್. ಇವಾಗ ಸೆಲ್ ಗ್ರೋ ಆಗೋದಕ್ಕೆ ಒಂದು ಸಪೋರ್ಟಿಂಗ್ ಸ್ಟ್ರಕ್ಚರ್ ಬೇಕು, ಅದನ್ನ ಪ್ರೊವೈಡ್ ಮಾಡುತ್ತೆ ಯಾವುದು, ಈ ಒಂದು ಸ್ಕ್ಯಾಫೋಲ್ಡ್. ಸೊ ಹೆಂಗೆ ಒಂದು ಬಿಲ್ಡಿಂಗು ಒಂದು ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ ಅಂತ ಅಂದರೆ ಅದಕ್ಕೆ ಸಪೋರ್ಟಿಂಗ್ ಸ್ಟ್ರಕ್ಚರ್ಸ್ಗಳಾಗಿ ಫೌಂಡೇಶನ್ ಆಗಿರ್ಬೋದು, ಆ ಫೌಂಡೇಶನ್ನ ಕಟ್ಟೋದಕ್ಕೆ ಇವಾಗ ವರ್ಕರ್ಸ್ ಆಗಿರ್ಬೋದು, ಆಮೇಲೆ ಕಾಂಟ್ರಾಕ್ಟ್ ತೊಗೊಂಡವ್ರಾಗಿರ್ಬೋದು, ಆಮೇಲೆ ಪ್ಲಾನಿಂಗ್ ಮಾಡೋರಾಗಿರ್ಬೋದು. ಸೊ ದೀಸ್ ಆರ್ ಕಮ್ಸ್ ಅಂಡರ್ ಸಪೋರ್ಟಿಂಗ್ ಸ್ಟ್ರಕ್ಚರ್ಸ್ ರೈಟ್ ಫಾರ್ ಅ ಸಕ್ಸಸ್ಫುಲ್ ಆಗಿ ನೀವು ಒಂದು ಬಿಲ್ಡಿಂಗ್ನ ಬಿಲ್ಡ್ ಮಾಡಬೇಕಂದ್ರೆ ಇಷ್ಟೆಲ್ಲ ನಿಮಗೆ ಸಪೋರ್ಟ್ಗಳು ಬೇಕಾಗುತ್ತೆ. ಸೊ ದಟ್ ಈಸ್ ವಾಟ್ ದೇ ಆರ್ ಕಾಲ್ಡ್ ಆಸ್ ಇನ್ ಟರ್ಮ್ಸ್ ಆಫ್ ಬಯಾಲಜಿಕಲ್ ಟರ್ಮ್ಸಲ್ಲಿ ಹೇಳ್ಬೇಕಂದ್ರೆ ಅವ್ರನ್ನ ಸ್ಕ್ಯಾಫೋಲ್ಡ್ಸ್ ಅಂತ ಕರೀತಾರೆ, ಓಕೆನಾ. ಸೊ ದಟ್ ಈಸ್ ನಥಿಂಗ್ ಬಟ್ ಸೆಲ್ಸ್ ಗ್ರೋ ಆಗೋದಕ್ಕೆ ಬೇಕಾದಂಥ ಸಪೋರ್ಟಿಂಗ್ ಸ್ಟ್ರಕ್ಚರ್ ಬಂದ್ಬಿಟ್ಟು ಅದು ಸ್ಕ್ಯಾಫೋಲ್ಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಸೆಲ್ ಎಂಬೆಡೆಡ್ ಮೆಟೀರಿಯಲ್ಸ್ ಅಂದರೆ ದೀಸ್ ಆರ್ ದ ಮೆಟೀರಿಯಲ್ಸ್ ವಿಚ್ ಆರ್ ಆಲ್ರೆಡಿ ಕಂಟೈನಿಂಗ್ ಅ ಲಿವಿಂಗ್ ಸೆಲ್ಸ್. ಓಕೆ, ಇನ್ಸ್ಟೆಡ್ ಆಫ್ ಆ್ಯಡಿಂಗ್ ಅ ಸೆಲ್ಸ್ ಲೇಟರ್ ಏನು ಮಾಡ್ತಾರೆ ಸೈಂಟಿಸ್ಟ್ಗಳು ಏನು ಮಾಡ್ತಾರೆ, ಈ ಒಂದು ಸೆಲ್ಸ್ನ ಮೆಟೀರಿಯಲ್ಸ್ಗಳಲ್ಲಿ ಮಿಕ್ಸ್ ಮಾಡಿಬಿಟ್ಟು ಪ್ರಿಂಟ್ ಮಾಡೋದಕ್ಕಿಂತ ಮುಂಚೆ ಏನು ಮಾಡ್ತಾರೆ ಸೈಂಟಿಸ್ಟ್ಗಳು ಈ ಒಂದು ಸೆಲ್ಸ್ನ ಮಿಕ್ಸ್ ಮಾಡ್ತಾರೆ ಅಷ್ಟೇ. ಅರ್ಥ ಆಯ್ತಲ್ವಾ. ಸೊ ಈ ಒಂದು ಸೆಲ್ ಎಂಬೆಡೆಡ್ ಮೆಟೀರಿಯಲ್ಸ್ ಅಂದರೆ ಇದೇನಂದರೆ ದೀಸ್ ಆರ್ ದ ಮೆಟೀರಿಯಲ್ಸ್ ಆಲ್ರೆಡಿ ಲಿವಿಂಗ್ ಸೆಲ್ಸಲ್ಲಿ ಇರುತ್ತೆ, ಓಕೆನಾ. ನಾವು ಹೊಸ ಸೆಲ್ಸ್ಗಳನ್ನ ಆ್ಯಡ್ ಮಾಡೋದ್ರ ಬದಲು ಸೈಂಟಿಸ್ಟ್ ಏನು ಮಾಡ್ತಾರೆ ಈ ಒಂದು ಸೆಲ್ಸ್ನ ಮೆಟೀರಿಯಲ್ ಒಳಗಡೆ ಮಿಕ್ಸ್ ಮಾಡ್ತಾರೆ ಪ್ರಿಂಟ್ ಮಾಡೋದಕ್ಕಿಂತ ಮುಂಚೆ ಅಷ್ಟೇ. ನೆಕ್ಸ್ಟ್ ಸಿರಾಮಿಕ್ಸ್ ಬಗ್ಗೆ ಹೇಳಬೇಕು ಅಂದರೆ ಸೊ ಇಟ್ ಈಸ್ ಹಾರ್ಡ್ ಆ್ಯಂಡ್ ಸ್ಟ್ರಾಂಗ್ ಮೆಟೀರಿಯಲ್, ಆಮೇಲೆ ಎಕ್ಸ್ಟ್ರಾ ಸ್ಟ್ರೆಂತ್ನ ಪ್ರೊವೈಡ್ ಮಾಡುತ್ತೆ, ಆಮೇಲೆ ಜನರಲ್ ಆಗಿ ಇದು ಜಾಸ್ತಿ ಬೋನ್ಸಲ್ಲಿ ಯೂಸ್ ಮಾಡ್ತಾರೆ, ಆಮೇಲೆ ಸಪೋರ್ಟಿಂಗ್ ಲೈಕ್ ಇಯರ್ ಸ್ಟ್ರಕ್ಚರ್ಸಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಸಿರಾಮಿಕ್ಸ್. ಸೊ ನೆಕ್ಸ್ಟ್ ಇವಾಗ ನಮಗೆ ಏನಕ್ಕೆ ವಾಟ್ ಈಸ್ ಅ ಟೆಕ್ನಾಲಜಿಕಲ್ ಇಂಪಾರ್ಟೆನ್ಸ್ ಅಂತ ಅಂದರೆ ಯಾರಿಗೆ ಇವಾಗ ಹುಟ್ಟಬೇಕಾದ್ರೇ ಯಾರು ಇಯರ್ ಇಲ್ದಿರ ಅಂದರೆ ಆಚೆ ಬರುತ್ತಲ್ಲ ಒಂದು ಮಗು, ಸೊ ಅವರಿಗೆ ಈ ಒಂದು ಟೆಕ್ನಾಲಜಿ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಅಕಸ್ಮಾತ್ ಏನಾದರೂ ಡ್ಯಾಮೇಜ್ ಆಗಿದ್ರೆ ಇಯರ್ಸು ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆಮೇಲೆ ಇವಾಗ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಇಟ್ ಈಸ್ ರಿಲೇಟೆಡ್ ಟು ಅ ಬೆಟರ್ ಅಪಿಯರೆನ್ಸ್ ಆ್ಯಂಡ್ ಕಾನ್ಫಿಡೆನ್ಸ್ ಅಂತ ಇರಬೇಕು ಅಂದರೆ ಸೊ ಈ ಒಂದು ಟೆಕ್ನಾಲಜಿ ಹೆಲ್ಪ್ ಆಗುತ್ತೆ. ಆಮೇಲೆ ಸರ್ಜರಿ ಇವಾಗ ಲೈಕ್ ನಿಮಗೆ ನ್ಯೂ ಇಯರ್ ಬೇಕು ಅಂತ ಅಂದರೆ ಸುಮ್ಮನೆ ಸರ್ಜರಿ ಮಾಡಿಸ್ಕೊಳ್ಳೋದು, ಆಮೇಲೆ ಅದೆಲ್ಲ ತುಂಬ ಪೇನ್ಫುಲ್ ಅಲ್ವಾ, ಅದರಿಂದ ಆಚೆ ಬರೋದಕ್ಕೆ ಈ ಒಂದು ಟೆಕ್ನಾಲಜಿ ಹೆಲ್ಪ್ ಮಾಡುತ್ತೆ. ಆಮೇಲೆ ಇಂಜಿನಿಯರಿಂಗ್ ರಿಸರ್ಚಲ್ಲೂ ಕೂಡ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ದಿಸ್ ಇಸ್ about the
ಇಯರ್ ಅಂತಾನೆ ಹೇಳ್ಬೋದು, ಹ್ಯೂಮನ್ ಇಯರು ಯಾವ ರೀತಿ ಪ್ರಿಂಟ್ ಮಾಡ್ತೀರಾ ಅಂತ. ಸೇಮ್ ಇವಾಗ ನೀವು ಬೋನ್ಸ್ ಬಗ್ಗೆ ಮಾತಾಡಿದ್ರು ಸೇಮ್, ಓಕೆನಾ. ಏನಂದರೆ ಇದೊಂದು ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಬೋನ್ನ ಲೇಯರ್ ಬೈ ಲೇಯರ್ ಪ್ರಿಂಟ್ ಮಾಡೋದಕ್ಕೆ, ಸ್ಪೆಷಲ್ ಮೆಟೀರಿಯಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಲೇಯರ್ ಬೈ ಲೇಯರ್ ಪ್ರಿಂಟ್ ಮಾಡೋದಕ್ಕೆ ಈ ಒಂದು ಟೆಕ್ನಾಲಜಿ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಯಾಕೆ ನಮಗೆ ಈ ಒಂದು 3D ಪ್ರಿಂಟಿಂಗ್ ಬೋನ್ಸ್ ಬೇಕು ಅಂತ ಅಂದರೆ, ಕೆಲವೊಂದು ಸತಿ ಇವಾಗ ರೋಡ್ ಆಕ್ಸಿಡೆಂಟ್ಸಿಂದ ಅಥವಾ ಸ್ಪೋರ್ಟ್ಸ್ ಇಂಜುರಿಯಿಂದ, ಬೋನ್ ಕ್ಯಾನ್ಸರಿಂದ, ಏಜ್ ಎಫೆಕ್ಟಿಂದ ಏನಾಗುತ್ತೆ, ಬೋನ್ಸ್ಗಳೇನಾಗುತ್ತೆ ವೀಕ್ ಆಗೋದಾಗಿರ್ಬೋದು, ಡ್ಯಾಮೇಜ್ ಆಗ್ತಾ ಇರುತ್ತೆ. ಸೊ ಅದರಿಂದ ನಮಗೆ ಈ ಒಂದು ಟೆಕ್ನಾಲಜಿ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ಅಂದರೆ, ಸೇಮ್ ಅದೇ 6 ಸ್ಟೆಪ್ಸ್ನ ಯೂಸ್ ಮಾಡುತ್ತೆ. ಏನು ಸ್ಕ್ಯಾನ್ ಮಾಡ್ತೀರಾ, ಕಂಪ್ಯೂಟರ್ 3D ಮಾಡೆಲ್ನ ಕ್ರಿಯೇಟ್ ಮಾಡ್ತೀರಾ, ಆ ಕ್ರಿಯೇಟ್ ಮಾಡಾದ್ಮೇಲೆ ಯಾವ ರೀತಿ ಮೆಟೀರಿಯಲ್ಸ್ಗಳನ್ನ ಬೇಕು ಆ ರೀತಿ ಮೆಟೀರಿಯಲ್ಸ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊತೀರಾ, ಇದು ಬೇಸ್ಡ್ ಆನ್ ದೀಸ್ 2 ಸ್ಟೆಪ್ಸ್. ಆಮೇಲೆ ಅದನ್ನು ಲೇಯರ್ ಬೈ ಲೇಯರ್ ಆಗಿ ಪ್ರಿಂಟ್ ಮಾಡ್ತೀರಾ. ಅದಾದಮೇಲೆ ಪ್ರೀ ಪ್ರೊಸೆಸಿಂಗ್ ಅಂದರೆ ಲೈಕ್ ಏನು ಮಾಡ್ತೀರಾ, ಇವಾಗ ನೀವು ಅದರಲ್ಲಿ ಇಟ್ಟಾಗ ಏನಾಗುತ್ತೆ, ಸೆಲ್ಸ್ಗಳಿರುತ್ತಲ್ವ ಅದು ಮಲ್ಟಿಪ್ಲೈ ಆಗಿ ಗ್ರೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಒಂದು ಸ್ಟ್ರಾಂಗ್ ಆರ್ಗನ್ ಆಗಿ ನಮಗೆ ಆಚೆ ಬಂದಾಗ ಸೇಮ್ ರಿಯಲ್ ಆಗಿ ಒಂದು ನ್ಯಾಚುರಲ್ ಬೋನ್ ಯಾವ ಥರ ವರ್ಕ್ ಆಗುತ್ತೆ ಅದೇ ರೀತಿ ಇದು ಕೂಡ ನಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಅದನ್ನು ನೀವು ಲೈಕ್ ಎಲ್ಲಿ ಡ್ಯಾಮೇಜ್ ಆಗಿರುತ್ತಲ್ಲ ಆ ಬೋನ್ಗೆ ನೀವು ರೀಪ್ಲೇಸ್ ಮಾಡ್ಕೊಳ್ಬೋದು. ದೀಸ್ ಆರ್ ದ 6 ಸ್ಟೆಪ್ಸ್ ವಿ ವಿಲ್ ಬಿ ಫಾಲೋಯಿಂಗ್ ಅಲ್ವಾ. ಸೊ ಸೇಮ್ 6 ಸ್ಟೆಪ್ಸ್. ಆಮೇಲೆ ಇದ್ರದ್ದು ಅಪ್ಲಿಕೇಶನ್ಸ್ನ ನೀವು ಬರ್ಕೊಳ್ಬೋದು, ಲೈಕ್ ಜಾ ಬೋನ್ ರೀಕನ್ಸ್ಟ್ರಕ್ಷನ್, ಸ್ಕಲ್ ಬೋನ್ ರಿಪೇರು, ಆಮೇಲೆ ಸ್ಪೈನಲ್ ಫ್ಯೂಷನ್. ಸೊ ಇದೆಲ್ಲ ದೀಸ್ ಆರ್ ದ ಅಪ್ಲಿಕೇಶನ್. ಸೇಮ್ ಫಾರ್ ದ 3D ಪ್ರಿಂಟಿಂಗ್ ಆಫ್ ಸ್ಕಿನ್ ಅಂದರೆ ಇದಕ್ಕೂ ಕೂಡ ಸೇಮ್ 6 ಸ್ಟೆಪ್ಸ್ ನೀವು ಯೂಸ್ ಮಾಡ್ತೀರಾ. ಲೈಕ್ ಜಸ್ಟ್ ಯು ಹ್ಯಾವ್ ಟು ಮಾಡಿಫೈ ದ ಡೆಫಿನೇಷನ್ಸ್ ಅಷ್ಟೇ. ಅಂದರೆ ಇವಾಗ ಲೈಕ್ ವಿ ವಿಲ್ ಬಿ ಗೋಯಿಂಗ್ ಟು, ದಿಸ್ ಇಸ್ ಒನ್ ಆಫ್ ದ ಟೆಕ್ನಾಲಜಿ, ವಿ ವಿಲ್ ಬಿ ಗೋಯಿಂಗ್ ಟು ಕ್ರಿಯೇಟ್ ಅ ಆರ್ಟಿಫಿಷಿಯಲ್ ಹ್ಯೂಮನ್ ಸ್ಕಿನ್. ಹೆಂಗೆ ಅಂದರೆ ಲೇಯರ್ ಬೈ ಲೇಯರ್ ಏನ ಯೂಸ್ ಮಾಡಿಕೊಂಡು, ಸ್ಪೆಷಲ್ ಬಯೋಮೆಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ಅಷ್ಟೇ. ಸೊ ಆಮೇಲೆ ಇದಕ್ಕೂ ಕೂಡ ಸೇಮ್ 6 ಸ್ಟೆಪ್ಸ್ ಇಲ್ಲಿ ಏನು ಮೆನ್ಷನ್ ಆಗಿದೆ ಅಲ್ವಾ, ಲೈಕ್ ಅದೇ ರೀತಿ ನೀವು ವೂಂಡನ್ನ ಸ್ಕ್ಯಾನ್ ಮಾಡ್ತೀರಾ, ಮಾಡೆಲ್ ಮಾಡ್ತೀರಾ, ಪ್ರಿಪೇರ್ ಮಾಡ್ತೀರಾ, ಆಮೇಲೆ ಲೇಯರ್ ಬೈ ಲೇಯರ್ ಪ್ರಿಂಟ್ ಮಾಡ್ತೀರಾ, ಹೀಲಿಂಗ್ ಮಾಡ್ತೀರಾ, ಮತ್ತು ಅದೇ ರೀತಿ ಸ್ಕಿನ್ಸ್ ಏನಾಗುತ್ತೆ ಗ್ರೋ ಆಗುತ್ತೆ. ಸೊ ಸೇಮ್ ದೀಸ್ 6 ಸ್ಟೆಪ್ಸೇ ಏನಾಗುತ್ತೆ ಫಾಲೋ ಆಗುತ್ತೆ. ಓಕೆ, ನೆಕ್ಸ್ಟ್ ಇವಾಗ ನಾವು ಎಲೆಕ್ಟ್ರಿಕ್ ಟಂಗ್ ಬಗ್ಗೆ ಮಾತಾಡೋಣ. ಓಕೆನಾ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಅಂತಲೇ ಹೇಳ್ಬೋದು. ಓಕೆ, ಸೊ ಎಲೆಕ್ಟ್ರಿಕ್ ಟಂಗ್ ಅಂತ ಅಂದರೆ ಇದೊಂದು ಡಿವೈಸ್. ಓಕೆನಾ. ಈ ಒಂದು ಡಿವೈಸ್ ಏನು ಮಾಡುತ್ತೆ ಅಂದರೆ, ಫುಡ್ಗಳನ್ನ ಅಥವಾ ಡ್ರಿಂಕ್ಸ್ಗಳನ್ನ ಟೇಸ್ಟ್ ಮಾಡೋದಕ್ಕೆ ಇರೋ ಅಂಥ ಡಿವೈಸ್ನ ನಾವು ಎಲೆಕ್ಟ್ರಿಕ್ ಟಂಗ್ ಅಂತ ಕರಿತೀವಿ. ಸೇಮ್ ಹ್ಯೂಮನ್ ಟಂಗ್ ಹೆಂಗೆ ವರ್ಕ್ ಆಗುತ್ತೆ ಅಲ್ವಾ, ಅದೇ ರೀತಿ. ಓಕೆನಾ, ಯಾವುದೇ ರೀತಿ, ಬಟ್ ಇಟ್ ಡಸಂಟ್ ಹ್ಯಾವ್ ಎನಿ ರಿಯಲ್ ಟಂಗ್ ಅಷ್ಟೇ, ಇದೊಂದು ಡಿವೈಸ್ ಅಷ್ಟೇ. ಸೊ ಇದೇನು ಮಾಡುತ್ತೆ ಅಂದರೆ, ಇಟ್ ವಿಲ್ ಯೂಸಸ್ ಅ ಸ್ಪೆಷಲ್ ಸೆನ್ಸಸ್ನ ಯೂಸ್ ಮಾಡಿಕೊಂಡು ಟೇಸ್ಟ್ನ ಡಿಟೆಕ್ಟ್ ಮಾಡುತ್ತೆ. ಓಕೆ, ಸೊ ಜನರಲ್ ಆಗಿ ಡೆಫಿನೇಷನ್ ಹೇಳಬೇಕು ಅಂದರೆ, ಎಲೆಕ್ಟ್ರಿಕ್ ಟಂಗ್ ಇಸ್ ಅ ಮಷೀನ್ ದಟ್ ಕಾಪೀಸ್ ದ ಸೇಮ್ ವರ್ಕಿಂಗ್ ಆಫ್ ಅವರ್ ಟಂಗ್ ಬಟ್ ಇಟ್ ಚೆಕ್ಸ್ ದ ಟೇಸ್ಟ್ ಆರ್ ದ ಕ್ವಾಲಿಟಿ ಆಫ್ ದ ಫುಡ್ ಅಂತ ಹೇಳ್ಬೋದು. ಓಕೆ, ದಿಸ್ ಇಸ್ ಅಬೌಟ್ ಎಲೆಕ್ಟ್ರಿಕ್ ಟಂಗ್. ಯಾಕೆ ನಮಗೆ ಎಲೆಕ್ಟ್ರಿಕ್ ಟಂಗ್ ಬೇಕು ಅಂತ ಅಂದರೆ, ಇವಾಗ ಹ್ಯೂಮನ್ ಏನು ಮಾಡ್ತಾರೆ, ಫುಡ್ನ ಟೇಸ್ಟ್ ಮಾಡ್ತಾರಲ್ವಾ, ಆದರೆ ಇವಾಗ ಒಂದೇ ಫುಡ್ ಆಗಿದ್ರೂ ಕೆಲವೊಬ್ರು ಹೇಳೋ ಟೇಸ್ಟೇ ಬೇರೆ ಇರುತ್ತೆ. ನನಗೆ ಚೆನ್ನಾಗಿ ಅನಿಸ್ತು, ನನಗೆ ಚೆನ್ನಾಗಿ ಅನಿಸಿರೋ ಫುಡ್ಡು ಬೇರೆಯವ್ರಿಗೆ ಚೆನ್ನಾಗಿ ಅನ್ಸೋದಿಲ್ಲ, ಯಾಕಂದರೆ ಅವ್ರಿಗೆ ಟೇಸ್ಟ್ ಇಷ್ಟ ಆಗೋದಿಲ್ಲ. ಸೊ ಹ್ಯೂಮನ್ ಟೇಸ್ಟ್ ಏನಾಗ್ತಿರುತ್ತೆ ಅಂದರೆ ಯಾವಾಗಲೂ ಚೇಂಜ್ ಆಗ್ತಿರುತ್ತೆ. ಯಾಕೆ ಅಂದರೆ, ಇವಾಗ ಏಜ್ ಎಫೆಕ್ಟ್ ಆಗಿರ್ಬೋದು, ಅಥವಾ ಇಲ್ನೆಸ್ ಆಗಿರ್ಬೋದು, ಅಥವಾ ಮೂಡಿಂದ ಆಗಿರ್ಬೋದು, ಸ್ಮೋಕಿಂಗಿಂದ ಆಗಿರ್ಬೋದು, ಇದರಿಂದ ಏನಾಗ್ತಿರುತ್ತೆ ಅಂದರೆ ಸೇಮ್ ಫುಡ್ ಮೇಲೆ ಡಿಫ್ರೆಂಟ್ ಪೀಪಲ್ಗೆ ಡಿಫ್ರೆಂಟ್ ಒಪಿನಿಯನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಸೈಂಟಿಸ್ಟ್ಗಳು ಏನು ಮಾಡಿದ್ರು ಅಂತ ಅಂದರೆ, ಈ ಒಂದು ಎಲೆಕ್ಟ್ರಿಕ್ ಟಂಗ್ ಅನ್ನೋ ಡಿವೈಸ್ನ ಏನು ಮಾಡಿದ್ರು, ಡೆವಲಪ್ ಮಾಡಿದ್ರು. ಸೊ ನಮಗೆ ಒಂದು ಕನ್ಸಿಸ್ಟೆಂಟ್ ಮತ್ತು ಅಕ್ಯುರೇಟ್ ರಿಸಲ್ಟ್ಸ್ಗಳನ್ನ ಕೊಡಲಿ ಅಂತ. ಸೊ ಇದೆಲ್ಲ ಇವಾಗ ಫುಡ್ ಇಂಡಸ್ಟ್ರಿಗಳಲ್ಲಿ ಫುಡ್ ಯಾವ ರೀತಿ ಇದೆ ಅಂತ ಇವಾಗ ನಾವು ಎಷ್ಟಂತ ಒಪಿನಿಯನ್ ತೊಗೊಳಕ್ಕಾಗುತ್ತೆ ಬೇರೆಯವ್ರದ್ದು. ಸೊ ಇವಾಗ ಬೇರೆಯವರಿಗೆ ಬೇರೆ ಬೇರೆ ಟೇಸ್ಟ್ಗಳು ಬರ್ತಿರತ್ತೆ ಅಲ್ವಾ, ಅದಕ್ಕೋಸ್ಕರ ಇವರು ಈ ಒಂದು ಎಲೆಕ್ಟ್ರಾನಿಕ್ ಟಂಗ್ನ ಮಾಡಿದ್ರು. ಓಕೆನಾ. ಸೊ ಯಾವ ರೀತಿ ಈ ಒಂದು ಎಲೆಕ್ಟ್ರಿಕ್ ಟಂಗ್ ವರ್ಕ್ ಆಗುತ್ತೆ ಅಂತ ಅಂದರೆ, ಸೊ ಹೌ ಡಸ್ ಅವರ್ ಎಲೆಕ್ಟ್ರಿಕ್ ಟಂಗ್ ಟೇಸ್ಟ್ ಅಂತ ಅಂದರೆ, ಇವಾಗ ಲೈಕ್ ಅವರ್ ಟಂಗ್ ಏನು ಮಾಡುತ್ತೆ, ನಮ್ಮ ಟಂಗಲ್ಲಿ ಟೇಸ್ಟ್ ಬಡ್ಸ್ಗಳಿರುತ್ತೆ. ಸೊ ಈ ಒಂದು
ಟೇಸ್ಟ್ ಬಡ್ಸ್ ಏನ್ ಮಾಡುತ್ತೆ 5 ಬೇಸಿಕ್ ಟೇಸ್ಟ್ ನ ಏನ್ ಮಾಡುತ್ತೆ ಡಿಟೆಕ್ಟ್ ಮಾಡುತ್ತೆ. ಇವಾಗ ಸ್ವೀಟ್ ಆಗಿರ್ಬೋದು, ಸಾಲ್ಟ್ ಆಗಿರ್ಬೋದು, ಬಿಟರ್ ಆಗಿರ್ಬೋದು, ಸೋರ್ ಆಗಿರ್ಬೋದು, ಉಮಾಮಿ ಆಗಿರ್ಬೋದು. ಸೊ ಈ ಒಂದು 5 ಬೇಸಿಕ್ ಟೇಸ್ಟ್ ನ ಅದೇನ್ ಮಾಡುತ್ತೆ ಡಿಟೆಕ್ಟ್ ಮಾಡುತ್ತೆ. ಆಮೇಲೆ ಆ ಬ್ರೈನ್ ಏನ್ ಮಾಡುತ್ತೆ ರಿಸೀವ್ಸ್ ದಿಸ್ ಸಿಗ್ನಲ್ಸ್ ಅಂಡ್ ಟೆಲ್ಸ್ ಹೌ ದ ಟೇಸ್ಟ್ ಇಸ್ ರೈಟ್. ಸೊ ಇಲ್ಲಿ ಕಾಂಪೊನೆಂಟ್ಸ್ ಆಫ್ ದ ಎಲೆಕ್ಟ್ರಿಕ್ ಟಂಗ್ ಅಥವಾ ಯಾವ ರೀತಿ ಈ ಒಂದು ಎಲೆಕ್ಟ್ರಿಕ್ ಟಂಗ್ ವರ್ಕ್ ಆಗತ್ತೆ ಫಸ್ಟ್ ಅದನ್ನ ನೋಡೋಣ. ಸೊ ಏನಂದ್ರೆ ಈ ಎಲೆಕ್ಟ್ರಿಕ್ ಟಂಗ್ಸ್ ಸೇಮ್ ಅದೇ ರೀತಿ ಹೆಂಗೆ ನಾರ್ಮಲ್ ಟಂಗ್ ವರ್ಕ್ ಆಗುತ್ತಲ್ಲ ಅದೇ ರೀತಿ ವರ್ಕ್ ಆಗುತ್ತೆ. ಫಸ್ಟಿಗೆ ಏನಂತ ಅಂದ್ರೆ ಇವಾಗ ಲಿಕ್ವಿಡ್ ಫುಡ್ ಸ್ಯಾಂಪಲ್ ನ ತಗೊಳುತ್ತೆ. ಓಕೆನಾ, ಆ ಫುಡ್ ಸ್ಯಾಂಪಲ್ ಏನಿರುತ್ತೆ ಅದನ್ನ ತಗೊಳುತ್ತೆ. ಇವಾಗ ಮಿಲ್ಕ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ಇದನ್ನೆಲ್ಲ ತಗೊಳುತ್ತೆ. ಆಮೇಲೆ ಇದೇನ್ ಮಾಡುತ್ತೆ ಆ ಸ್ಯಾಂಪಲ್ ಟಚಸ್ ದ ಸ್ಪೆಷಲ್ ಕೆಮಿಕಲ್ ಸೆನ್ಸಸ್. ಅಂದ್ರೆ ಇವಾಗ ಆ ಒಂದು ಡಿವೈಸ್ ಅಲ್ಲಿ ಇರೋವಂಥದ್ದು ಏನು ಸ್ಪೆಷಲ್ ಕೆಮಿಕಲ್ ಸೆನ್ಸಸ್ ಇರುತ್ತೆ ಅಲ್ವಾ, ಇವಾಗ ನೀವು ಆ ಸ್ಯಾಂಪಲ್ ಫುಡ್ ನ ಕೊಟ್ಟಾಗ ಅದೇನಾಗುತ್ತೆ ಆ ಕೆಮಿಕಲ್ ಸೆನ್ಸಸ್ಗೆ ಟಚ್ ಆಗುತ್ತೆ. ಸೊ ಈ ಒಂದು ಅದರಲ್ಲಿರುವಂಥ ಸೆನ್ಸಸ್ ಒಂದೊಂದು ಸೆನ್ಸಸ್ ಕೂಡ ಬೇರೆ ಬೇರೆ ನ ಡಿಟೆಕ್ಟ್ ಮಾಡುತ್ತೆ. ಇವಾಗ ಕೆಲವೊಂದು ಸೆನ್ಸಸ್ಸು ಸ್ವೀಟ್ನೆಸ್ಸು, ಸಾಲ್ಟ್ನೆಸ್ಸು, ಸೋರ್ನೆಸ್ಸು, ಸೊ ಇದನ್ನೆಲ್ಲ ಏನು ಮಾಡುತ್ತೆ ಒಂದೊಂದು ಕೆಮಿಕಲ್ ಸೆನ್ಸಸ್ಸು ಒಂದೊಂದನ್ನ ಡಿಟೆಕ್ಟ್ ಮಾಡುತ್ತೆ. ಓಕೆ, ಸೊ ಇವಾಗ ಯಾವಾಗ ಈ ಒಂದು ಸೆನ್ಸಸ್ ರಿಯಾಕ್ಟ್ ಆಗುತ್ತೆ ಅದು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದರಿಂದ ಒಂದು ಟೇಸ್ಟ್ ಏನಂದ್ರೆ ಈಚ್ ಟೇಸ್ಟ್ ಯಾವ ರೀತಿ ಪ್ರೊಡ್ಯೂಸ್ ಆಗ್ತಿದೆ ಅನ್ನೋದು ನಮಗೆ ಈ ಒಂದು ಸಿಗ್ನಲ್ ಮುಖಾಂತರ ನಮಗೆ ಗೊತ್ತಾಗುತ್ತೆ. ಈ ಒಂದು ಸಿಗ್ನಲ್ ನ ನಾವು ಕಂಪ್ಯೂಟರ್ಗೆ ಕಳಿಸ್ತೀವಿ. ಕಂಪ್ಯೂಟರ್ ಕಳಿಸಿದಾಗ ಕಂಪ್ಯೂಟರ್ ಏನ್ ಮಾಡುತ್ತೆ ಈ ಒಂದು ಸಿಗ್ನಲ್ಸ್ ನ ಏನ್ ಮಾಡುತ್ತೆ ಸ್ಟೋರ್ ಮಾಡ್ಕೊಳ್ಳುತ್ತೆ ಡೇಟಾದಲ್ಲಿ. ಓಕೆನಾ, ಇಟ್ ವಿಲ್ ಸ್ಟೋರ್. ಓಕೆ, ಆಮೇಲೆ ಫೈನಲ್ ಆಗಿ ಹೆಂಗಿದೆ ಈ ಒಂದು ಟೇಸ್ಟ್ ಅಥವಾ ಕ್ವಾಲಿಟಿ ಅನ್ನೋದನ್ನ ಕೊಡುತ್ತೆ. ಓಕೆನಾ, ಏನು ನೀವು ಸ್ಯಾಂಪಲ್ಸ್ನ ಕೊಡ್ತೀರಾ, ಆಮೇಲೆ ಅಲ್ಲಿ ತುಂಬಾ ಕೆಮಿಕಲ್ ಸೆನ್ಸಸ್ಗಳಿರುತ್ತೆ. ಆ ಸೆನ್ಸಸ್ಗಳು ಏನು ಮಾಡುತ್ತೆ ಒಂದೊಂದು ಕೆಮಿಕಲ್ ಸೆನ್ಸಸ್ ಒಂದೊಂದು ಡಿಟೆಕ್ಟ್ ಮಾಡುತ್ತೆ. ಸೊ ಆಮೇಲೆ ಆ ಡಿಟೆಕ್ಟ್ ಮಾಡಾದ್ಮೇಲೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನ ಕಂಪ್ಯೂಟರ್ಗೆ ಕೊಡ್ತೀರಾ. ಕಂಪ್ಯೂಟರ್ ಏನು ಮಾಡುತ್ತೆ ಅದನ್ನ ಸಿಗ್ನಲ್ಸ್ನ ಏನು ಮಾಡುತ್ತೆ ಕನ್ವರ್ಟ್ ಮಾಡಿಕೊಂಡು ಡೇಟಾನ ಸ್ಟೋರ್ ಮಾಡಿಕೊಂಡು ಯಾವ ರೀತಿ ಇದೆ ಅನ್ನೋದನ್ನ ಕೊಡುತ್ತೆ. ಸೊ ಇದರಲ್ಲಿ ಕಾಂಪೊನೆಂಟ್ಸ್ಗಳು ಬಂದ್ಬಿಟ್ಟು ಫಸ್ಟಿಗೆ ಸೆನ್ಸರ್ ಅರೇ. ಸೆನ್ಸರ್ ಅರೇ ಏನಪ್ಪಾ ಅಂತಂದ್ರೆ ಇದು ಟೇಸ್ಟ್ ಬಡ್ ತರ ಆಕ್ಟ್ ಮಾಡುತ್ತೆ ಮೆಷಿನಲ್ಲಿ. ಇದೇನ್ ಮಾಡುತ್ತೆ ಅಂದ್ರೆ ಡಿಫ್ರೆಂಟ್ ಟೇಸ್ಟ್ ನ ಡಿಟೆಕ್ಟ್ ಮಾಡುತ್ತೆ. ಆಮೇಲೆ ಸಿಗ್ನಲ್ ಪ್ರೊಸೆಸರ್. ಸೊ ಈ ಸಿಗ್ನಲ್ ಪ್ರೊಸೆಸರ್ ಏನ್ ಮಾಡುತ್ತೆ ಅಂದ್ರೆ ಸೆನ್ಸರ್ ರೆಸ್ಪಾನ್ಸ್ ನ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಗೆ ಕನ್ವರ್ಟ್ ಮಾಡುತ್ತೆ. ಕಂಪ್ಯೂಟರ್ ನಮಗೆ ಗೊತ್ತು ಅದನ್ನ ಆ ಒಂದು ಸಿಗ್ನಲ್ಸ್ ನ ಐಡೆಂಟಿಫೈ ಮಾಡಿ ಅನಲೈಸ್ ಮಾಡಿ ಯಾವ ರೀತಿ ಇದೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಅದನ್ನ ರಿಟರ್ನ್ ಮಾಡುತ್ತೆ. ದಟ್ಸ್ ಇಟ್. ಸೊ ದಿಸ್ ಇಸ್ ಅಬೌಟ್ the components. Okay, ನೆಕ್ಸ್ಟ್ ಕಮಿಂಗ್ ಟು ದ ಅಪ್ಲಿಕೇಶನ್ಸ್ ಪಾರ್ಟ್ ಬರೋದಾದ್ರೆ, ಸೊ ಇದು ಕ್ವಾಲಿಟಿ ಕಂಟ್ರೋಲ್ ಅಂದ್ರೆ ಇವಾಗ ಫುಡ್ ಇಂಡಸ್ಟ್ರಿಯಲ್ಲಿ ಯಾವ ರೀತಿ ಕ್ವಾಲಿಟಿ ಇದೆ ಅಂತ ಚೆಕ್ ಮಾಡೋದಕ್ಕೆ ಯೂಸ್ ಆಗಿರ್ಬೋದು. ಆಮೇಲೆ ಟೇಸ್ಟ್ ಟೆಸ್ಟಿಂಗ್ ಆಗಿರ್ಬೋದು. ಆಮೇಲೆ ಫುಡ್ ಸ್ಪಾಯ್ಲೇಜ್ ಡಿಟೆಕ್ಟ್ ಮಾಡೋದಾಗಿರ್ಬೋದು. ಆಮೇಲೆ ಒಂದು ಫುಡ್ ಪ್ರಾಡಕ್ಟ್ ಡೆವಲಪ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಆಮೇಲೆ ಮೆಡಿಕಲ್ ಫೀಲ್ಡಲ್ಲಿ ಹೆಲ್ಪ್ ಆಗುತ್ತೆ. ಬಿವರೇಜ್ ಇಂಡಸ್ಟ್ರಿಯಲ್ಲಿ ಹೆಲ್ಪ್ ಆಗುತ್ತೆ. ಓಕೆನಾ, ಇದು ಲೈಕ್ ಟೀ, ಕಾಫಿ, ವೈನ್, ಆಮೇಲೆ ಫ್ರೂಟ್ ಜ್ಯೂಸು, ಸಾಫ್ಟ್ ಡ್ರಿಂಕ್ಸ್ ಇದೆಲ್ಲ ಟೆಸ್ಟ್ ಮಾಡೋದಕ್ಕೆ ಬಿವರೇಜ್ ಇಂಡಸ್ಟ್ರಿಯಲ್ಲಿ ಯೂಸ್ ಆಗುತ್ತೆ. ಓಕೆ, ಇದ್ರದ್ದು ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಇದು ಹ್ಯೂಮನ್ ಟಂಗ್ನೇ ರೀಪ್ಲೇಸ್ ಮಾಡಿಬಿಡುತ್ತೆ ಕಂಪ್ಲೀಟ್ ಆಗಿ. ಓಕೆನಾ, ಆ ಥರ ಒಂದು ಫೀಲ್ ಕೊಡುತ್ತೆ. ಆಮೇಲೆ ಎಕ್ಸ್ಪೆನ್ಸಿವ್ ಎಕ್ವಿಪ್ಮೆಂಟ್ಸ್ ಬೇಕು ಇದು ಇಂಪ್ಲಿಮೆಂಟ್ ಮಾಡೋದಕ್ಕೆ. ಆಮೇಲೆ ಯಾವಾಗಲೂ ಅಷ್ಟೇ ಕ್ಯಾಲಿಬ್ರೇಷನ್ ಮತ್ತು ಮೇಂಟೆನೆನ್ಸ್ ಅನ್ನೋದು ರೆಗ್ಯುಲರ್ ಆಗಿರಲೇಬೇಕು. ಆಮೇಲೆ ಮೋಸ್ಟ್ಲಿ ಇದು ಲೈಕ್ ಲಿಕ್ವಿಡ್ ಅಥವಾ ಡಿಸಾಲ್ವ್ಡ್ ಸ್ಯಾಂಪಲಲ್ಲಿ ಹೆಲ್ಪ್ ಆಗುತ್ತೆ ಅಷ್ಟೇ. ಆಮೇಲೆ ಹೆಚ್ಚಾಗಿ ನಿಮಗೆ ಡಿಫ್ರೆನ್ಸ್ನ ಕೇಳೋದು ಜಾಸ್ತಿ, ಅಂದರೆ ಹ್ಯೂಮನ್ ಟಂಗು ಮತ್ತು ಎಲೆಕ್ಟ್ರಿಕ್ ಟಂಗ್ದು ಡಿಫ್ರೆನ್ಸ್ ಹೇಳಿ, ಸೊ ಅದನ್ನು ಕೂಡ ಕೇಳ್ಬೋದು. ಓಕೆನಾ, ಯು ಬಿ ಪ್ರಿಪೇರ್ಡ್ ಫಾರ್ ದಟ್ ಆಲ್ಸೋ. ನೆಕ್ಸ್ಟ್ ಇದೇ ಥರ ಎಲೆಕ್ಟ್ರಿಕ್ ನೋಸ್ ಬಗ್ಗೆ ಕೇಳ್ತಾರೆ. ಓಕೆನಾ, ಸೇಮ್ ಇದನ್ನೇ ನೀವು ಬರಿಬೇಕು. ಲೈಕ್ ಎಲೆಕ್ಟ್ರಿಕ್ ನೋಸ್ ಅಂದರೆ ಇದೊಂದು ಡಿವೈಸ್. ಓಕೆನಾ, ಇದೇನು ಮಾಡುತ್ತೆ ಅಂದರೆ ಇವಾಗ ಸ್ಮೆಲ್ನ ಡಿಟೆಕ್ಟ್ ಮಾಡೋದಕ್ಕೆ, ಆಮೇಲೆ ಡಿಫ್ರೆಂಟ್ ಕಲರ್ಸ್ನ ಐಡೆಂಟಿಫೈ ಮಾಡೋದಕ್ಕೆ ಈ ಒಂದು ಎಲೆಕ್ಟ್ರಿಕ್ ನೋಸ್ ಏನು ಮಾಡುತ್ತೆ ಹೆಲ್ಪ್ ಮಾಡುತ್ತೆ. ಇದಕ್ಕೆ ಇಟ್ ಡಸ್ ನಾಟ್ ಹ್ಯಾವ್ ಅ ರಿಯಲ್ ನೋಸ್. ಅದಕ್ಕೆ ಯಾವುದೇ ರೀತಿ ರಿಯಲ್ ನೋಸ್ ಇಲ್ಲ. ಸೊ ಬಟ್ ಇಟ್ ಯೂಸಸ್ ಅ ಸ್ಪೆಷಲ್ ಗ್ಯಾಸ್ ಸೆನ್ಸರ್ಸ್ ಇನ್ ಆರ್ಡರ್ ಟು ಡಿಟೆಕ್ಟ್ ದ ಸ್ಮೆಲ್ಸ್ ಅಂತ ಹೇಳ್ಬೋದು. ಸೊ ಜನರಲ್ ಆಗಿ ಎಲೆಕ್ಟ್ರಿಕ್ ನೋಸ್ ಅಂದರೆ ಇದೊಂದು ಮಷಿನ್ ಏನು ಮಾಡುತ್ತೆ ಅಂದರೆ ಹ್ಯೂಮನ್ ಎಲೆಕ್ಟ್ರಿಕ್ ನೋಸ್ನ ಹಾಗೆ ಕಾಪಿ ಮಾಡಿಬಿಟ್ಟು ಏನು ಮಾಡುತ್ತೆ ಸ್ಮೆಲ್ನ ಡಿಟೆಕ್ಟ್ ಮಾಡುತ್ತೆ ಅಷ್ಟೇ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ಜನರಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ
ನಮ್ಮ ನೋಸ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಫುಡ್ ಯಾವಾಗ ಓಡರ್ ಮಾಲಿಕ್ಯೂಲ್ಸ್ ನ ರಿಲೀಸ್ ಮಾಡುತ್ತೆ, ಈ ಒಂದು ಓಡರ್ ಮಾಲಿಕ್ಯೂಲ್ಸ್ ಏನಾಗುತ್ತೆ ನಮ್ಮ ನೋಸ್ಗೆ ಎಂಟರ್ ಆಗುತ್ತಲ್ವಾ, ಆಮೇಲೆ ರೆಸಿಪ್ಟರ್ ಏನ್ ಮಾಡುತ್ತೆ ಈ ಒಂದು ಸ್ಮೆಲ್ ನ ಡಿಟೆಕ್ಟ್ ಮಾಡುತ್ತೆ, ಆಮೇಲೆ ಬ್ರೈನ್ ಏನ್ ಮಾಡುತ್ತೆ ಈ ಒಂದು ಓಡರ್ ನ ಐಡೆಂಟಿಫೈ ಮಾಡುತ್ತೆ. ದಿಸ್ ಇಸ್ ಹೌ ಅವರ್ ರಿಯಲ್ ನೋಸ್ ವರ್ಕ್ಸ್ ಅಲ್ವಾ. ಸೊ ಆಮೇಲೆ ಯಾವ ರೀತಿ ಈ ಒಂದು ಎಲೆಕ್ಟ್ರಾನಿಕ್ ನೋಸ್ ವರ್ಕ್ ಆಗುತ್ತೆ ಅಂತ ಅಂದ್ರೆ ಫಸ್ಟಿಗೆ ಫುಡ್ ಸ್ಯಾಂಪಲ್ ಏನ್ ಮಾಡ್ತಾರೆ ಎಲೆಕ್ಟ್ರಿಕ್ ನೋಸ್ ಹತ್ರ ಇಡ್ತಾರೆ. ಲೈಕ್ ಇವಾಗ ಫ್ರೂಟ್ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ಮಿಲ್ಕ್ ಆಗಿರ್ಬೋದು, ಮೀಟ್ ಆಗಿರ್ಬೋದು, ಯಾವುದೇ ಫುಡ್ ಸ್ಯಾಂಪಲ್ ಆಗಿದ್ರು ಅದನ್ನ ಏನ್ ಮಾಡ್ತಾರೆ ಎಲೆಕ್ಟ್ರಿಕ್ ನೋಸ್ ಹತ್ರ ಇಡ್ತಾರೆ. ಆಮೇಲೆ ಆ ಫುಡ್ ಏನ್ ಮಾಡುತ್ತೆ ಅಂದ್ರೆ ಆರ್ಡರ್ ಮಾಲಿಕ್ಯೂಲ್ಸ್ ನ ಏನ್ ಮಾಡುತ್ತೆ ರಿಲೀಸ್ ಮಾಡುತ್ತೆ ಏರ್ ಅಲ್ಲಿ ಅಂದ್ರೆ ಗಾಳಿಯಲ್ಲಿ. ಸೊ ಆಮೇಲೆ ಈ ಒಂದು ಓಡರ್ ಏನ್ ಮಾಡುತ್ತೆ ಗ್ಯಾಸ್ ಸೆನ್ಸರ್ಸ್ಗೆ ರೀಚ್ ಆಗುತ್ತೆ. ಒಂದೊಂದು ಸೆನ್ಸರ್ ಕೂಡ ಡಿಫ್ರೆಂಟ್ ಸ್ಮೆಲ್ ನ ಮಾಡುತ್ತೆ. ಸೊ ಈ ಸೆನ್ಸರ್ಸ್ ಏನ್ ಮಾಡುತ್ತೆ ಆ ಒಂದು ಸ್ಮೆಲ್ ನ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಗೆ ಕನ್ವರ್ಟ್ ಮಾಡುತ್ತೆ. ಆಮೇಲೆ ಈಚ್ ಫುಡ್ ಪ್ರೊಡ್ಯೂಸಸ್ ದ ಯೂನಿಕ್ ಸಿಗ್ನಲ್ ಪ್ಯಾಟರ್ನ್ ಅಂತಾನೆ ನಾನು ಹೇಳ್ತೀನಿ. ಓಕೆ, ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಆಮೇಲೆ ಕಂಪ್ಯೂಟರ್ ಏನ್ ಮಾಡುತ್ತೆ ಕಂಪೇರ್ ಮಾಡುತ್ತೆ. ಸೊ ಸಿಗ್ನಲ್ಸ್ ನ ಮತ್ತೆ ಸ್ಟೋರ್ ಡೇಟಾ ಜೊತೆ ಕಂಪೇರ್ ಮಾಡಿಬಿಟ್ಟು ಫೈನಲ್ ಆಗಿ ಯಾವುದು ವಾಟ್ ಇಸ್ ದ ಫುಡ್ ಇಸ್, ಆಮೇಲೆ ಎಷ್ಟು ಫ್ರೆಶ್ ಇದೆ, ಆಮೇಲೆ ಹೆಂಗೆ ಸ್ಪಾಯ್ಲ್ ಆಗಿದೆ ಇಲ್ವಾ ಅಂತ ಚೆಕ್ ಮಾಡುತ್ತೆ ಅಷ್ಟೇ. ಸೊ ದಿಸ್ ಇಸ್ ಒನ್ ಆಫ್ ದ ಲೈಕ್ ವರ್ಕಿಂಗ್ ಆಫ್ ದ ಎಲೆಕ್ಟ್ರಿಕ್ ನೋಸ್. ಏನೇ ಕೇಳಿದ್ರು ಯು ಹ್ಯಾವ್ ಟು ರೈಟ್. ಓಕೆ, ನಾನು ಎಲೆಕ್ಟ್ರಿಕ್ ಟಂಗ್ ಬಗ್ಗೆ ಹೇಳಿದ್ದೀನಿ, ಮತ್ತೆ ಇವಾಗ ಎಲೆಕ್ಟ್ರಿಕ್ ನೋಸ್ ಬಗ್ಗೆನೂ ಕೂಡ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಓಕೆ, ದೆನ್ ಯು ಶುಡ್ ನಾಟ್ ಸೇ ಲೈಕ್ ಮ್ಯಾಮ್ ಎಲೆಕ್ಟ್ರಿಕ್ ಟಂಗ್ ಮಾತ್ರ ನನಗೆ ಗೊತ್ತಿತ್ತು, ಎಲೆಕ್ಟ್ರಿಕ್ ನೋಸ್ ಬಗ್ಗೆ ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ಬಿಡಿ. ಸೊ ಇಟ್ ಇಸ್ ಲೈಕ್ ಅ ಸೇಮ್ ಥಿಂಗ್, ಬಟ್ ಇವಾಗ ನೋಸ್ ಹೆಂಗ್ ಮಾಡುತ್ತೆ ಅದೇ ರೀತಿ ಎಲೆಕ್ಟ್ರಿಕ್ ಟಂಗ್ ಏನ್ ಮಾಡುತ್ತೆ ಅಂತ ಬರೀರಿ. ಓಕೆನಾ. ಸೊ ದಟ್ಸ್ ಇಟ್. ನೆಕ್ಸ್ಟ್ ಇವಾಗ ನಾವು DNA ಆರಿಗಮಿ ಬಗ್ಗೆ ಮಾತಾಡೋಣ. DNA ಆರಿಗಮಿ ಬಂದ್ಬಿಟ್ಟು ಇದೊಂದು ಟೆಕ್ನಾಲಜಿ. ಓಕೆನಾ. ಏನ್ ಟೆಕ್ನಾಲಜಿ ಅಂದ್ರೆ ಇವಾಗ DNA ಏನಿರುತ್ತಲ್ವ ಆ DNA ನ ಫೋಲ್ಡ್ ಮಾಡಕ್ಕೆ ಇರೋ ಅಂತಹ ಟೆಕ್ನಾಲಜಿನ DNA ಆರಿಗಮಿ ಅಂತ ಕರಿತೀವಿ. ಓಕೆನಾ. ಆ ಒಂದು DNA ನ ಡಿಫ್ರೆಂಟ್ ಶೇಪ್ಸ್ ಆಗಿ ಅವ್ರು ಏನ್ ಮಾಡ್ತಾರೆ ಫೋಲ್ಡ್ ಮಾಡ್ತಾರೆ ಅಷ್ಟೇ. ಸೊ ಫಸ್ಟಿಗೆ ಆರಿಗಮಿ ಅಂತ ಅಂದ್ರೆ ಮೋಸ್ಟ್ ಆಫ್ ದ ಥಿಂಗ್ಸ್ ಲೈಕ್ ಆರಿಗಮಿ ಬಂದ್ಬಿಟ್ಟು ಇದೊಂದು ಜಪಾನೀಸ್ ಅಲ್ಲಿ ಏನಂದ್ರೆ ಆರ್ಟ್ ಆಫ್ ಫೋಲ್ಡಿಂಗ್ ಪೇಪರ್ ಅಂತಾನೆ ಕರೀತಾರೆ. ಓಕೆನಾ. ಲೈಕ್ ಇಟ್ ಕ್ಯಾನ್ ಬಿ ಫೋಲ್ಡಿಂಗ್ ಇನ್ ಟು ದ ಏರೋಪ್ಲೇನ್ಸ್ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಫ್ಲವರ್ ಆಗಿ ಈ ತರ ಏನ್ ಮಾಡ್ತಾರೆ ಆ ಪೇಪರ್ಸ್ ನ ಫೋಲ್ಡ್ ಮಾಡ್ತಾರೆ. ಅದು ಜಪಾನೀಸ್ ಟರ್ಮ್ಸ್ ಅಲ್ಲಿ ಅದನ್ನ ಆರ್ಟ್ ಆಫ್ ಫೋಲ್ಡಿಂಗ್ ಅಂತ ಕರೀತಾರೆ. ಸೊ ಮತ್ತೆ DNA ಆರಿಗಮಿ ಅಂತ ಅಂದ್ರೆ ಇನ್ಸ್ಟೆಡ್ ಆಫ್ ಫೋಲ್ಡಿಂಗ್ ದ ಪೇಪರ್ಸ್ ಇಲ್ಲೇನ್ ಮಾಡ್ತಾರೆ ಸೈಂಟಿಸ್ಟ್ DNA ನ ಫೋಲ್ಡ್ ಮಾಡ್ತಾರೆ ಅಷ್ಟೇ. ಸೊ DNA ನ ಬೇರೆ ಅಂತ ಶೇಪ್ ಅಂದ್ರೆ ಇವಾಗ ಬಾಕ್ಸ್, ಕ್ಯೂಬ್, ಸ್ಟಾರ್, ಆಮೇಲೆ ರೋಬೋಟ್, ಟ್ಯೂಬ್ ಈ ತರ ಡಿಫ್ರೆಂಟ್ ಶೇಪ್ಸ್ ಆಗಿ ಏನ್ ಮಾಡ್ತಾರೆ ಫೋಲ್ಡ್ ಮಾಡ್ತಾರೆ. ಏನಕ್ಕೆ ನಮಗೆ ಆಲ್ರೆಡಿ ಗೊತ್ತು ಇವಾಗ DNA ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದ್ರೆ ಲೈಕ್ DNA ಇಸ್ ಲೈಕ್ ಫ್ಲೆಕ್ಸಿಬಲ್, ಸ್ಟ್ರಾಂಗ್ ಅಂಡ್ ಲೈಕ್ ಈಸಿ ಟು ಫೋಲ್ಡ್ ಅಲ್ವಾ. ಸೊ ಅದಕ್ಕೋಸ್ಕರ DNA ನ ಯೂಸ್ ಮಾಡ್ತಾರೆ. ಸೊ ಹೌ ಡಸ್ ದ DNA ಆರಿಗಮಿ ವರ್ಕ್ ಅಂತ ಅಂದ್ರೆ ಸೊ ಫಸ್ಟಿಗೆ ಏನ್ ಮಾಡ್ತಾರೆ ಅಂದ್ರೆ ದೇ ವಿಲ್ ಟೇಕ್ ಅ ಲಾಂಗ್ DNA ಸ್ಟ್ರಾಂಡ್ಸ್ ಅಂದ್ರೆ ಸೈಂಟಿಸ್ಟ್ ಏನ್ ಮಾಡ್ತಾರೆ ಒಂದು ಲಾಂಗ್ DNA ಸ್ಟ್ರಾಂಡ್ ನ ತಗೊಳ್ತಾರೆ. ಈ ಒಂದು ಲಾಂಗ್ DNA ಸ್ಟ್ರಾಂಡ್ಸ್ ನ ನಾವು ಸ್ಕ್ಯಾಫೋಲ್ಡ್ ಸ್ಟ್ರಾಂಡ್ ಅಂತ ಕರಿತೀವಿ. ಥಿಂಕ್ ಲೈಕ್ ಅ ಲಾಂಗ್ ರಿಬನ್. ಓಕೆ, ಆಮೇಲೆ ಕಂಪ್ಯೂಟರ್ ನ ಯೂಸ್ ಮಾಡ್ಕೊಂಡು ಸೈಂಟಿಸ್ಟ್ ಗಳು ಏನ್ ಮಾಡ್ತಾರೆ ಅಂದ್ರೆ ಯಾವ ಒಂದು ಶೇಪ್ ನ ಡಿಸೈಡ್ ಮಾಡ್ತಾರೆ. ಅವ್ರಿಗೆ ಯಾವ ಶೇಪ್ ಬೇಕೋ ಆ ಒಂದು ಶೇಪ್ ನ ಡಿಸೈಡ್ ಮಾಡ್ತಾರೆ. ಇವಾಗ ಬಾಕ್ಸ್ ಬೇಕಾ, ಸ್ಟಾರ್ ಬೇಕಾ, ಹಾರ್ಟ್ ಬೇಕಾ ಅನ್ನೋ ತರ ಡಿಸೈಡ್ ಮಾಡ್ತಾರೆ. ಡಿಸೈಡ್ ಮಾಡ್ಬಿಟ್ಟು ಇವಾಗ ಶಾರ್ಟ್ DNA ಇರುತ್ತಲ್ಲ, ಶಾರ್ಟ್ DNA ಸ್ಟ್ರಾಂಡ್ಸ್ ನ ಅದನ್ನು ಕೂಡ ತುಂಬಾ ಶಾರ್ಟ್ ಸ್ಟ್ರಾಂಡ್ಸ್ DNA ನು ಕೂಡ ಅವರು ಆಡ್ ಮಾಡ್ತಾರೆ ಆ ಒಂದು ಶೇಪ್ ನ ಬರೋದಕ್ಕೆ. ಈ ಒಂದು ಶಾರ್ಟ್ DNA ಸ್ಟ್ರಾಂಡ್ಸ್ ನ ನಾವು ಸ್ಟೇಪಲ್ ಸ್ಟ್ರಾಂಡ್ಸ್ ಅಂತ ಕರಿತೀವಿ. ಇದ್ರ ಜಾಬ್ ಏನಪ್ಪಾ ಅಂತ ಅಂದ್ರೆ ಇವಾಗ ಲಾಂಗ್ DNA ಇರುತ್ತಲ್ಲ ಅದನ್ನ ಫೋಲ್ಡ್ ಮಾಡೋದಕ್ಕೆ, ಹೋಲ್ಡ್ ಮಾಡೋದಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಓಕೆನಾ. ನೆಕ್ಸ್ಟ್ ಇವಾಗ ಆ ಶಾರ್ಟ್ DNA ಸ್ಟ್ರಾಂಡ್ಸ್ ನ ನಾವು ಸ್ಪೆಸಿಫಿಕ್ ಪ್ಲೇಸಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಟ್ಯಾಚ್ ಮಾಡ್ತೀವಿ. ಏನಕ್ಕೆ ಯಾವ್ದಕ್ಕೆ ಅಂದ್ರೆ ಲಾಂಗ್ ಸ್ಟ್ರಾಂಡ್ಗೆ. ಓಕೆನಾ. ಸ್ಲೋ ಆಗಿ ಏನಾಗುತ್ತೆ ಈ ಒಂದು DNA ಏನಾಗುತ್ತೆ ಫೋಲ್ಡ್ ಆಗುತ್ತೆ. ಫೈನಲ್ ಆಗಿ ನಮ್ಗೆ ಯಾವ ಶೇಪ್ ಬೇಕೋ ಆ ಒಂದು ರಿಕ್ವೈರ್ಡ್ ಶೇಪ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ DNA ಆರಿಗಮಿ. ಸೊ DNA ಆರಿಗಮಿ ಕಂಪ್ಲೀಟ್ ಆಗಿ ಅರ್ಥ ಆಯ್ತಲ್ವಾ. ಸೊ ಇದರಲ್ಲಿ ಮೇನ್ ಪಾರ್ಟ್ಸ್ ಏನಪ್ಪಾ ಅಂತ ಅಂದ್ರೆ ಸ್ಕ್ಯಾಫೋಲ್ಡ್, ಲೈಕ್ ಸ್ಕ್ಯಾಫೋಲ್ಡ್ ಸ್ಟ್ರಾಂಡ್ ಅಂತ ಇರುತ್ತೆ. ಆಮೇಲೆ ಸ್ಟೇಪಲ್ ಸ್ಟ್ರಾಂಡ್ ಅಂದ್ರೆ ಲಾಂಗ್ DNA ಸ್ಟ್ರಾಂಡ್, ಆಮೇಲೆ ಶಾರ್ಟ್ DNA ಸ್ಟ್ರಾಂಡ್ ಅಂತ. ಏನಕ್ಕೆ DNA ಆರಿಗಮಿ ಇಂಪಾರ್ಟೆಂಟ್ ಅನ್ನೋದು ನಮಗೆ ಗೊತ್ತು. ಏನಕ್ಕೆ ಅಂತ ಅಂದ್ರೆ scientists use the DNA origami because they can build a very tiny structures with the high accuracy ಅನ್ನೋದಕ್ಕೋಸ್ಕರ. ಇದರದ ಅಪ್ಲಿಕೇಶನ್ ಡ್ರಗ್ ಡೆಲಿವರಿಯಲ್ಲಿ, ಮತ್ತೆ ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ, ಆಮೇಲೆ ಮೆಡಿಕಲ್ ರಿಸರ್ಚ್ಗೆ, ಬಯೋಸೆನ್ಸಸ್ ಅಲ್ಲಿ, ಆಮೇಲೆ ವ್ಯಾಕ್ಸಿನ್ ಡೆವಲಪ್ಮೆಂಟ್ ಅಲ್ಲಿ,
ಆಮೇಲೆ ನ್ಯಾನೋ ಟೆಕ್ನಾಲಜಿಲೂ ಕೂಡ ಯೂಸ್ ಮಾಡ್ತಾರೆ. ಇದರ ಅಡ್ವಾಂಟೇಜ್ ಏನಪ್ಪ ಅಂದರೆ ನಮ್ಗೆ ಯಾವಾಗಲೂ ಅಕ್ಯುರೇಟ್ ಆಗಿರುತ್ತೆ. ಆಮೇಲೆ ನಾವು ಲೈಕ್ ವಿ ಕ್ಯಾನ್ ಮೇಕ್ ಅ ಟೈನಿ ಸ್ಟ್ರಕ್ಚರ್ಸ್, ಆಮೇಲೆ ಬಯೋ ಕಂಪ್ಯಾಟಬಲ್, ಆಮೇಲೆ ಡಿಸೀಸ್ ಡಿಟೆಕ್ಷನ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ ಇದು ತುಂಬಾ ಎಕ್ಸ್ಪೆನ್ಸಿವ್, ಆಮೇಲೆ ಯಾವುದೇ ರೀತಿ ಲೈಕ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ತುಂಬಾ ಡಿಫಿಕಲ್ಟು, ಆಮೇಲೆ ಇಟ್ ಕ್ಯಾನ್ ಬಿ ಡ್ಯಾಮೇಜ್ಡ್ ಬೈ ದ ಎನ್ಸೈಮ್ಸ್ ಇನ್ಸೈಡ್ ಅ ಬಾಡಿ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಆರ್ ದ ಡಿಸ್ಅಡ್ವಾಂಟೇಜ್. ಆಮೇಲೆ ದೇ ಕ್ಯಾನ್ ask the difference between the paper origami and DNA origami, but you will be prepared about the DNA origami ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ನಾವಿವಾಗ ಇದ್ರ ಬಗ್ಗೆ ನೋಡೋಣ. ಲೈಕ್ ತುಂಬ ಕಾನ್ಸೆಪ್ಟ್ ಈ ಒಂದೇ ಪೇಜಲ್ಲಿದೆ. ಸೊ ಬಿ ರಿಮೆಂಬರಿಂಗ್ ಆ್ಯಂಡ್ ಅದನ್ನು ಲೈಕ್ ಮರ್ತೋಗ್ಬೇಡಿ. ಓಕೆನಾ? ಸೊ ಇವಾಗ ನಾನು ಫಸ್ಟಿಗೆ ಬಯೋ ಇಮೇಜಿಂಗ್ ಅಂದರೆ ನಮಗೆ ಗೊತ್ತು ಎಲ್ಲರಿಗೂ ಏನಂದರೆ ಇದೊಂದು ಟೆಕ್ನಿಕ್ಕು ಹ್ಯೂಮನ್ ಬಾಡಿ ಒಳಗಡೆ ಇನ್ಸೈಡ್ ಲೈಕ್ ಆರ್ಗನ್ಸ್ದು ಪಿಕ್ಚರ್ನ ತೆಗಿಯೋದಕ್ಕೆ ಯಾವುದು ಡ್ಯಾಮೇಜ್ ಆಗಿದೆ ಆ ಒಂದು ಪಿಕ್ಚರ್ಸ್ಗಳನ್ನ ತೆಗಿಯೋದಕ್ಕೆ ಈ ಒಂದು ಬಯೋ ಇಮೇಜಿಂಗ್ ಯೂಸ್ ಆಗುತ್ತೆ ಅಂತ ನಮಗೆ ಗೊತ್ತು. ಎಕ್ಸಾಂಪಲ್ಸ್ ನಮಗೆ ಎಕ್ಸ್ರೇ, MRI, CT ಸ್ಕ್ಯಾನ್, ಅಲ್ಟ್ರಾಸೌಂಡ್ ಆ್ಯಂಡ್ PD ಸ್ಕ್ಯಾನ್ಸ್ ಅಂತ ನಮಗೆ ಗೊತ್ತು ಅಲ್ವಾ. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು? ಇದೊಂದು ಕಂಪ್ಯೂಟರ್ ಟೆಕ್ನಾಲಜಿ ದಟ್ ಯು ಕ್ಯಾನ್ ಥಿಂಕ್ ಲರ್ನ್ ಆ್ಯಂಡ್ ಮೇಕ್ ಡಿಸಿಷನ್ಸ್, ರೈಟ್, ಲೈಕ್ ಹ್ಯೂಮನ್ಸ್. ಸೊ ಇವಾಗ ಹಾಸ್ಪಿಟಲ್ಸಲ್ಲಿ AI ತುಂಬಾ ಹೆಲ್ಪ್ ಮಾಡ್ತಿದೆ ಡಾಕ್ಟರ್ಸಿಗೆ. ಇವಾಗ ಮೆಡಿಕಲ್ ಇಮೇಜಸ್ನ ಅನಲೈಸ್ ಮಾಡೋದಕ್ಕೆ ಈ ಒಂದು AI ತುಂಬಾ ಹೆಲ್ಪ್ ಮಾಡ್ತಿದೆ. ಓಕೆನಾ? ಸೊ ಯಾವ ರೀತಿ ಡಿಸೀಸ್ ಡಯಾಗ್ನೋಸಿಸಲ್ಲಿ ಇದು ಹೆಲ್ಪ್ ಮಾಡುತ್ತೆ ಅಂದರೆ ಪೇಷಂಟ್ ಏನು ಮಾಡ್ತಾರೆ, CT ಸ್ಕ್ಯಾನಿಗೆ ಯಾವಾಗ ಅವರು ಹೋಗ್ತಾರೆ ಅದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಆ ಇಮೇಜ್ನ ಕಂಪ್ಯೂಟರ್ಗೆ ಸೆಂಡ್ ಮಾಡುತ್ತೆ. ಇಮೇಜ್ ಆ ಒಂದು ಕಂಪ್ಯೂಟರ್ ಏನು ಮಾಡುತ್ತೆ, AI ಯೂಸ್ ಮಾಡಿಕೊಂಡು ಆ ಒಂದು ಇಮೇಜ್ನ ಅನಲೈಸ್ ಮಾಡುತ್ತೆ. ಆಮೇಲೆ ಅಬ್ನಾರ್ಮಲ್ ಏರಿಯಾಸ್ ಲೈಕ್ ಇವಾಗ ಟ್ಯೂಮರ್ಸ್ ಆಗಿರ್ಬೋದು, ಫ್ರ್ಯಾಕ್ಚರ್ಸ್ ಆಗಿರ್ಬೋದು, ಲಂಗ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಅದನ್ನೆಲ್ಲ ಏನು ಮಾಡುತ್ತೆ, ಡಿಟೆಕ್ಟ್ ಮಾಡುತ್ತೆ. ಆಮೇಲೆ ಡಾಕ್ಟರ್ ಏನು ಮಾಡ್ತಾರೆ, ಆ ಒಂದು ಇಮೇಜ್ನ ಅನಲೈಸ್ ಮಾಡಿ ಅವರು ಹೇಳ್ತಾರೆ ಓಕೆ ಈ ಥರ ನಿಮಗಿದೆ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಅಬೌಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೈಟ್. ಸೊ ನೆಕ್ಸ್ಟ್ ಇವಾಗ ನಾವು ಸೆಲ್ಫ್ ಹೀಲಿಂಗ್ ಬಯೋ ಕಾಂಕ್ರೀಟ್ ಬಗ್ಗೆ ನೋಡೋಣ. ಸೊ ನಾರ್ಮಲ್ ಆಗಿ ಯಾವಾಗ ಕಾಂಕ್ರೀಟ್ ಕ್ರ್ಯಾಕ್ಸ್ನ ಡೆವಲಪ್ ಆಗುತ್ತೆ ಆವಾಗ ವಾಟರ್ ಎಂಟರ್ ಆಗುತ್ತೆ ಅಲ್ವಾ ಆ ಒಂದು ಕ್ರ್ಯಾಕ್ಸ್ ಅಲ್ಲಿ. ಸೊ ಆವಾಗ ಎಂಟರ್ ಆದಾಗ ಇದೇ ಒಂದು ವೀಕ್ನೆಸ್ ಅಲ್ವಾ ಬಿಲ್ಡಿಂಗಿಗೆ, ಜನರಲ್ ಆಗಿ ಹೇಳಬೇಕು ಅಂದರೆ. ಸೊ ಅದಕ್ಕೆ ಇದನ್ನ ನೋಡಿಕೊಂಡು ಸೈಂಟಿಸ್ಟ್ ಏನು ಮಾಡಿದ್ರು ಅಂದರೆ ಸೆಲ್ಫ್ ಹೀಲಿಂಗ್ ಬಯೋ ಕಾಂಕ್ರೀಟ್ನ ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರು. ಓಕೆನಾ? ಸೊ ಈ ಒಂದು ಸೆಲ್ಫ್ ಹೀಲಿಂಗ್ ಬಯೋ ಕಾಂಕ್ರೀಟ್ ಬಂದ್ಬಿಟ್ಟು ಇದೊಂದು ಸ್ಪೆಷಲ್ ಟೈಪ್ ಆಫ್ ಕಾಂಕ್ರೀಟ್ ಅಂತಾನೆ ಹೇಳ್ಬೋದು. ಇದೇನ್ ಮಾಡುತ್ತೆ ಅಂದ್ರೆ ತನ್ನ ಓನ್ ಕ್ರ್ಯಾಕ್ಸ್ನ ಬ್ಯಾಕ್ಟೀರಿಯಾ ಮುಖಾಂತರ ಅದೇನ್ ಮಾಡುತ್ತೆ, ರಿಪೇರ್ ಮಾಡುತ್ತೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಇವಾಗ ಸ್ಪೆಷಲ್ ಬ್ಯಾಕ್ಟೀರಿಯಾನ ಕಾಂಕ್ರೀಟ್ ಅಲ್ಲಿ ಮಿಕ್ಸ್ ಮಾಡಿದಾಗ ಕ್ರ್ಯಾಕ್ ಡೆವಲಪ್ ಆಗುತ್ತೆ ಅಂತ ಅನ್ಕೊಳ್ಳಿ. ಕ್ರ್ಯಾಕ್ ಡೆವಲಪ್ ಆದಾಗ ಏನಾಗುತ್ತೆ, ವಾಟರು ಆ ಕ್ರ್ಯಾಕ್ ಒಳಗೆ ಎಂಟರ್ ಆಗುತ್ತೆ. ಆಮೇಲೆ ಎಂಟರ್ ಆದಾಗ ಅವಾಗ ಏನಾಗುತ್ತೆ ಅಪ್ಪ ಅಂತ ಅಂದ್ರೆ ಆ ಬ್ಯಾಕ್ಟೀರಿಯಾ ಆಕ್ಟಿವ್ ಆಗುತ್ತೆ. ಆಕ್ಟಿವ್ ಆಗ್ಬಿಟ್ಟು ಆ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ ಆ ಕ್ರ್ಯಾಕ್ ಏನಾಗುತ್ತೆ, ಇವಾಗ ಫಿಲ್ ಆಗ್ಬಿಟ್ಟು ರಿಪೇರ್ ಆಗುತ್ತೆ. ಅರ್ಥ ಆಯ್ತಲ್ಲ? ನಾರ್ಮಲ್ ಆಗಿ ಒಂದು ಬಿಲ್ಡಿಂಗ್ಗೆ ಇವಾಗ ಯಾವಾಗ ಕ್ರ್ಯಾಕ್ ಆಗುತ್ತೆ ಅಲ್ಲಿ ವಾಟರ್ ಫಿಲ್ ಆಗದಾಗ ಅದೇ ಒಂದು ವೀಕ್ನೆಸ್ ಬಿಲ್ಡಿಂಗ್ದು. ಸೊ ಈ ಒಂದು ವೀಕ್ನೆಸ್ ಯಾವ ರೀತಿ ಸಾಲ್ವ್ ಮಾಡಿದ್ದಾರೆ ಅಂದ್ರೆ ಇವಾಗ ಕಾಂಕ್ರೀಟ್ ಮಿಕ್ಸ್ ಮಾಡಬೇಕಾದ್ರೆ ಒಂದು ಬ್ಯಾಕ್ಟೀರಿಯಾನ ಹಾಕಿದ್ದಾರೆ. ಯಾವಾಗ ನಮಗೆ ಒಂದು ಕಾಂಕ್ರೀಟ್ ಅಲ್ಲಿ ಇವಾಗ ಯಾವಾಗ ಕ್ರ್ಯಾಕ್ ಡೆವಲಪ್ ಆಗುತ್ತೆ ಆವಾಗ ವಾಟರ್ ಎಂಟರ್ ಆಗಿ ಸ್ಟಾರ್ಟ್ ಆಗುತ್ತೆ. ಈ ಬ್ಯಾಕ್ಟೀರಿಯಾಗಳು ಏನಾಗುತ್ತೆ, ಆಕ್ಟಿವ್ ಆಗುತ್ತೆ. ಸೊ ಈ ಬ್ಯಾಕ್ಟೀರಿಯಾಗಳು ಆಕ್ಟಿವ್ ಆಗೋದ್ರಿಂದ ಆ ಕ್ರ್ಯಾಕ್ ನ ಏನ್ ಮಾಡುತ್ತೆ, ಆರಾಮಾಗಿ ಫಿಲ್ ಮಾಡ್ಬಿಟ್ಟು ರಿಪೇರ್ ಮಾಡಕ್ ಬಿಡುತ್ತೆ. ಸೊ ದಿಸ್ ಇಸ್ ಹೌ ದೇ ಸಾಲ್ವ್ ದ ಪ್ರಾಬ್ಲಮ್. ಓಕೆನಾ? ಇದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಇವಾಗ ಕ್ರ್ಯಾಕ್ಸ್ ನ ಆಟೋಮೆಟಿಕ್ ಆಗಿ ಏನ್ ಮಾಡುತ್ತೆ, ರಿಪೇರ್ ಮಾಡುತ್ತೆ. ಆಮೇಲೆ ಬಿಲ್ಡಿಂಗ್ ಶೆಲ್ಫ್ ಲೈಫ್ ಏನ್ ಮಾಡುತ್ತೆ, ಇನ್ಕ್ರೀಸ್ ಮಾಡುತ್ತೆ. ಇದರಿಂದ ಏನಾಗುತ್ತೆ, ಮೇಂಟೆನೆನ್ಸ್ ಕಾಸ್ಟ್ ಕೂಡ ರೆಡ್ಯೂಸ್ ಆಗುತ್ತೆ. ಆಮೇಲೆ ಲೀಕೇಜ್ ಕೂಡ ಪ್ರಿವೆಂಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಇವಾಗ ನಾವು ಬಯೋ ಮೈನಿಂಗ್ ಬಗ್ಗೆ ನೋಡ್ತಾ ಹೋಗೋಣ. ಬಯೋ ಮೈನಿಂಗ್ ಅಂತ ಅಂದ್ರೆ ಇದೊಂದು ಎಕೋ ಫ್ರೆಂಡ್ಲಿ ಮೆಥಡ್. ಓಕೆನಾ? ಮೆಟಲ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ರಾಕ್ಸ್ ಇಂದ ನಾವು ಮೈಕ್ರೋ ಆರ್ಗಾನಿಸಮ್ ನ ಯೂಸ್ ಮಾಡ್ತೀವಿ. ಹಾರ್ಮ್ಫುಲ್ ಕೆಮಿಕಲ್ಸ್ ಬದಲು ನಾವೇನ್ ಮಾಡ್ತೀವಿ, ಮೈಕ್ರೋ ಆರ್ಗಾನಿಸಮ್ ನ ಯೂಸ್ ಮಾಡ್ಕೊಳ್ತೀವಿ ಅಷ್ಟೇ. ಇದನ್ನ ನಾವು ಬಯೋ ಮೈನಿಂಗ್ ಅಂತ ಕರಿತೀವಿ. ಇವಾಗ ಕೆಲವೊಂದು ಮೆಟೀರಿಯಲ್ಸ್, ಕೆಲವೊಂದು ಮೆಟಲ್ಸ್ ಇರುತ್ತೆ ಅಲ್ವಾ, ಅದು ತುಂಬಾನೇ ಡಿಫಿಕಲ್ಟ್ ಆ ಒಂದು ರಾಕ್ಸ್ ಇಂದ ರಿಮೂವ್ ಮಾಡೋದಕ್ಕೆ. ಓಕೆನಾ? ಅದಕ್ಕೆ ಮೈಕ್ರೋ ಆರ್ಗಾನಿಸಮ್ಸ್ ನಾವು ಯೂಸ್ ಮಾಡಿದಾಗ ಮೆಟಲ್ಸ್ ಏನಾಗುತ್ತೆ, ಅದರಿಂದ ಆರಾಮಾಗಿ ಏನಾಗುತ್ತೆ, ಸೇಫ್ ಆಗಿ ಸೆಪರೇಟ್ ಆಗುತ್ತೆ. ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಸೊ ಇವಾಗ ಲೋ ಗ್ರೇಡ್ ಓರ್ನ ನೀವು ಕಲೆಕ್ಟ್ ಮಾಡ್ತೀರಾ, ಬ್ಯಾಕ್ಟೀರಿಯಾಸ್ನ ಅದಕ್ಕೆ ಆ್ಯಡ್ ಮಾಡ್ತೀರಾ. ಬ್ಯಾಕ್ಟೀರಿಯಾಸ್ ಏನು ಮಾಡುತ್ತೆ,
ಮಿನರಲ್ಸ್ನೆಲ್ಲ ಬ್ರೇಕ್ ಡೌನ್ ಮಾಡುತ್ತೆ. ಆ ಮೆಟಲ್ ಏನಾಗುತ್ತೆ ಒಂದು ಸೊಲ್ಯೂಷನ್ ಜೊತೆ ಡಿಸಾಲ್ವ್ ಆಗಿಬಿಟ್ಟು ಮೆಟಲ್ಸ್ ಎಲ್ಲ ಒಂದು ಕಡೆ ಸೆಪರೇಟ್ ಆಗಿ ನಾವು ಕಲೆಕ್ಟ್ ಮಾಡ್ಕೊಂಡು ಪ್ಯೂರಿಫೈ ಮಾಡ್ತೀವಿ ಅಷ್ಟೇ. ಸೊ ನೆಕ್ಸ್ಟ್ ಇವಾಗ ನಾವು ಮೈಕ್ರೋಬಿಯಲ್ ಸರ್ಫೇಸ್ ಅಬ್ಸಾರ್ಪ್ಷನ್ ಬಗ್ಗೆ ಮಾತಾಡೋದಾದ್ರೆ, ಸೊ ಇಲ್ಲಿ ವಾಟ್ ಇಸ್ ಬಯೋಸಾರ್ಪ್ಷನ್? Biosorption is nothing but it is a process in which the microorganisms removes the harmful metals, right? So ಇದು ನಮಗೆ ಗೊತ್ತು, ದಟ್ ಇಸ್ ವಾಟ್ ಬಯೋಸಾರ್ಪ್ಷನ್. ನಮಗೆ ಇದು ಯಾಕೆ ಬೇಕು ಅಂತ ಅಂದರೆ, ಇಂಡಸ್ಟ್ರಿಯಲ್ ವೇಸ್ಟ್ ವಾಟರಲ್ಲಿ ತುಂಬ ಟಾಕ್ಸಿಕ್ ಮೆಟಲ್ಸ್ ಇರುತ್ತೆ. ಸೊ ಈ ಮೆಟಲ್ಸು ಏನಾಗಿರುತ್ತೆ, ಈ ಮೆಟಲ್ಸ್ ಏನು ಮಾಡುತ್ತೆ, ರಿವರು ಮತ್ತು ಲೇಕ್ಸ್ನ ಪೊಲ್ಯೂಟ್ ಮಾಡಿಬಿಡುತ್ತೆ. ಸೊ ಈ ಮೈಕ್ರೋ ಆರ್ಗ್ಯಾನಿಸಮ್ ಏನು ಮಾಡುತ್ತೆ, ಈ ಒಂದು ಹಾರ್ಮ್ಫುಲ್ ಪೊಲ್ಯೂಟ್ ಮೆಟಲ್ಸ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ಪೊಲ್ಯೂಟ್ ವಾಟರಲ್ಲಿ ಹೆವಿ ಮೆಟಲ್ಸ್ ಇರುತ್ತಲ್ವಾ, ಮೈಕ್ರೋ ಆರ್ಗ್ಯಾನಿಸಮ್ಸ್ ನೀವು ಯಾವಾಗ ಅದಕ್ಕೆ ಆ್ಯಡ್ ಮಾಡ್ತೀರಾ, ಆ ಮೆಟಲ್ ಅಯನ್ಸ್ ಏನಾಗುತ್ತೆ ಆ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಸರ್ಫೇಸ್ಗೆ ಸ್ಟಿಕ್ ಆಗಿಬಿಟ್ಟು ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ ವಿಲ್ ಬಿ ಅಟ್ರಾಕ್ಟ್ ಟು ದ ಮೆಟಲ್ಸ್ ಆ್ಯಂಡ್ ಬಿ ರಿಮೂವ್ಡ್ ಅಷ್ಟೇ. ಆಮೇಲೆ ವಾಟರ್ ಕ್ಲೀನ್ ಆಗುತ್ತೆ ಅಷ್ಟೇ. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಇವಾಗ ಬಯೋ ಇಂಜಿನಿಯರಿಂಗ್ ಫಾರ್ ದ ಮಸ್ಕ್ಯುಲರ್ ಡೈಸ್ಟ್ರೋಫಿ. ಓಕೆನಾ? ಸೊ ಇವಾಗ ಮಸ್ಕ್ಯುಲರ್ ಡೈಸ್ಟ್ರೋಫಿ ಅಂದರೆ ಇದೊಂದು ಜೆನೆಟಿಕ್ ಡಿಸೀಸ್ ಅಂತಲೇ ಹೇಳ್ಬೋದು. ಓಕೆ, ಸೊ ಇದೊಂದು ಜೆನೆಟಿಕ್ ಡಿಸೀಸ್ ಅಂತಲೇ ಹೇಳ್ಬೋದು, ಲೈಕ್ ಇನ್ ವಿಚ್ ದ ಮಸಲ್ಸ್ ಬಿಕಮ್ ವೀಕ್ ಓವರ್ ಅ ಟೈಮ್. ಓಕೆನಾ? ಸೊ ಯಾವಾಗ ನಮಗೆ ಮಸಲ್ಸ್ ವೀಕ್ ಆಗುತ್ತೆ, ಈ ಒಂದು ಅದೊಂದು ಮಸಲ್ಸ್ ವೀಕ್ ಆದಾಗ ಅದೊಂದು ಡಿಸೀಸ್ ಅಂತಲೇ ಹೇಳ್ಬೋದು, ಅದನ್ನು ಜೆನೆಟಿಕ್ ಡಿಸೀಸ್ ಅಂತ ಹೇಳ್ತಾರೆ. ಸೊ ಇವಾಗ ಪೇಷಂಟ್ ಫೈಂಡ್ಸ್ ದ ಡಿಫಿಕಲ್ಟ್ ಟು ವಾಕ್ ಆರ್ ಸ್ಟ್ಯಾಂಡ್ ಆರ್ ಕ್ಲೈಂಬ್ ಸ್ಟೇಜ್, ಇದನ್ನೆಲ್ಲ ಒಂದು ಡಿಸೀಸ್ ಅಂತಲೇ ಹೇಳ್ತಾರೆ. ಸೊ ಹೌ ಡಸ್ ದಿಸ್ ಬಯೋ ಇಂಜಿನಿಯರಿಂಗ್ ಹೆಂಗೆ ಹೆಲ್ಪ್ ಮಾಡುತ್ತೆ ಅಂದರೆ, ಸೈಂಟಿಸ್ಟ್ ಏನು ಮಾಡ್ತಾರೆ, ಸ್ಟೆಮ್ ಸೆಲ್ಸು, ಜೀನ್ ಥೆರಪಿ, ಆಮೇಲೆ ಇವಾಗ ಟಿಶ್ಯೂ ಇಂಜಿನಿಯರಿಂಗ್ನ ಯೂಸ್ ಮಾಡಿಕೊಂಡು ಏನು ಮಾಡ್ತಾರೆ, ರಿಪೇರ್ ಮಾಡ್ತಾರೆ ಅಷ್ಟೇ ಡ್ಯಾಮೇಜ್ಡ್ ಮಸಲ್ಸ್ನ. ಓಕೆ, ಸೊ ದಿಸ್ ಇಸ್ ಅಬೌಟ್ ಮಸ್ಕ್ಯುಲರ್ ಡಿಸ್ಟ್ರೋಫಿ. ನೆಕ್ಸ್ಟ್ ಇವಾಗ ಅದೇ ರೀತಿ ಬಯೋ ಇಂಜಿನಿಯರಿಂಗ್ ಫಾರ್ ದ ಆಸ್ಟಿರೋಪೊರೋಸಿಸ್ ಅಂತ ಇದೆ. ಸೊ ಅದನ್ನು ನೀವು ಹಾಗೆ ನೋಡ್ಕೊಳ್ಳಿ. ಸೊ ಇಷ್ಟು ಹೇಳ್ತಾ ಆಮೇಲೆ ಇವಾಗ ನಿಮಗೆ ಮಾಡ್ಯೂಲ್ 5 ಕೂಡ ಒನ್ ಶಾಟಲ್ಲಿ ಕಂಪ್ಲೀಟ್ ಆಗಿದೆ. ಮಾಡ್ಯೂಲ್ 1ಇಂದ 4ವರೆಗೂ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನಾವು ಕವರ್ ಮಾಡಿದ್ದೀವಿ. ಸೊ ಇಷ್ಟು ಹೇಳ್ತಾ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್, ಡೂ ವೆಲ್ ಇನ್ ಯುವರ್ ಎಕ್ಸಾಮ್ ಅಂತ ಹೇಳ್ತಾ, ಆಮೇಲೆ ಯಾವುದೇ ರೀತಿ ಇದು ಭಯ ಪಡೋಕ್ಕೆ ಹೋಗಬೇಡಿ, ಬಿಕಾಸ್ ಇಟ್ ಈಸ್ ಅ ಕಂಪ್ಲೀಟ್ಲಿ ಕಾನ್ಸೆಪ್ಟ್ ಬೇಸ್ಡ್ ಎಕ್ಸಾಮ್. ಓಕೆನಾ? ಸೊ ನೀವು ಯಾವ ರೀತಿ ನೀವು ರೆಪ್ರೆಸೆಂಟ್ ಮಾಡ್ತೀರಾ, ಯಾವ ರೀತಿ ಬರೀತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಬ್ವಿಯಸ್ಲಿ ನಿಮಗೆ ಕಾನ್ಸೆಪ್ಟ್ಸ್ ಎಲ್ಲ ಗೊತ್ತು, ಯಾಕೆ ಅಂತ ಅಂದರೆ ನೀವು ರಿಯಲ್ ಆಗಿ ಅವನ್ನೆಲ್ಲ ನೋಡಿರ್ತೀರ. ಎವ್ರಿ ಒನ್ ವೆಂಟ್ ಟು ದ ಹಾಸ್ಪಿಟಲ್ಸ್, ರೈಟ್? ಸೊ ಎವ್ರಿ ಒನ್ ಎಕ್ಸ್ಪೀರಿಯನ್ಸ್ಡ್ ಸಮಥಿಂಗ್. ಸೊ ಸೊ ಅದರಿಂದ ನಿಮ್ಮ ಬಾಡಿ ಬಗ್ಗೆ ನಿಮಗೆ ಐಡಿಯಾ ಆದರೂ ಸ್ವಲ್ಪ ಚೆನ್ನಾಗಿರುತ್ತೆ. ಇವಾಗ ಐ ಬಗ್ಗೆ ಓದಬೇಕಂದ್ರೆ, ಓ ಮೈ ಗಾಡ್, ಐ ಈ ಥರ ಇದೆಯಾ, ಇಷ್ಟು ಲೇಯರ್ಸ್ ಇದೆಯಾ. ಆಮೇಲೆ ಇಯರ್ ಬಗ್ಗೆ ಓದಬೇಕಾದ್ರೆ ನಿಮಗೆ ಒಂಥರ ಫೀಲ್ ಆಗುತ್ತೆ, ಅಂದರೆ ಬಿಕಾಸ್ ಯು ಹ್ಯಾವ್ ದಟ್, ಅದನ್ನು ನೋಡಿರ್ತೀರ. ಅದಕ್ಕೋಸ್ಕರ ಆ ಒಂದು ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಿಮಗೆ ತುಂಬ ಕುತೂಹಲ ಇರುತ್ತೆ. ಸೊ ನೀವು ಅದನ್ನು ತಿಳ್ಕೊಂಡಾಗ ನಿಮ್ಗೆ ಅದು ಗೊತ್ತು ಅಂದಮೇಲೆ ನಿಮ್ಗೆ ಆ ಆನ್ಸರ್ ಯಾವ ರೀತಿ ಬರಿಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕು. ಓಕೆನಾ? ಸೊ ದಟ್ ಈಸ್ ವಾಟ್ ಐ ಸೇ. ಸೊ ನಿಮಗೆ ಗೊತ್ತಿದ್ರೂ ಕೂಡ ರೈಟ್ ಆಲ್ವೇಸ್ ಪಾಯಿಂಟ್ ವೈಸ್ ಆ್ಯಂಡ್ ಅಂಡರ್ಲೈನ್ ದ ಕೀವರ್ಡ್ಸ್. ಓಕೆ, ಸೊ ಇವಾಗ ಏನೋ ಒಂದು ನೀವು ಬರೀತಿದ್ದೀರಾ ಅಂತ ಅಂದರೆ, ಸೊ ಸಬ್ ಪಾಯಿಂಟ್ಸ್ನ ಅಂಡರ್ಲೈನ್ ಮಾಡೋದು, ಸಬ್ ಹೆಡಿಂಗ್ಸ್ನ ಅಂಡರ್ಲೈನ್ ಮಾಡೋದು, ಕೀವರ್ಡ್ಸ್ನ ಅಂಡರ್ಲೈನ್ ಮಾಡೋದು, ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸೊ ಆವಾಗ ಎವ್ಯಾಲ್ಯೂಯೇಟರ್ಸು ನಿಮ್ಮ ಕಂಪ್ಲೀಟ್ ಪೇಪರ್ನ ನೋಡ್ದೇನೆ, ಅದನ್ನ ನೋಡಿನೇ ಓಕೆ ಹುಡುಗಂಗೆ ಅಥವಾ ಹುಡುಗಿಗೆ ಎಲ್ಲ ಗೊತ್ತು ಅನ್ನೋ ಥರ ಏನು ಮಾಡ್ತಾರೆ, ಸೊ ದೇ ವಿಲ್ ಗಿವ್ ದ ಮಾರ್ಕ್ಸ್. ಓಕೆ, ಸೊ ಇಷ್ಟು ಹೇಳ್ತಾ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.